ಇಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಅವರು ಹಾಗೂ ಇವತ್ತು ಈ ಒಂದು ಗ್ರಾಮಸಭೆ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆ ತಾಲೂಕು ಸಂಯೋಜಕರಾದ ಶ್ರೀಯುತ ನಾಗೇಶ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ಡಿಆರ್ಇ ಇಲಾಖೆ ಮತ್ತು ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಹಿರಿಯ ಅಭಿಯಂತರಾದ ಶ್ರೀಯುತ ಓಂಕಾರ್ ಸರ್ ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವ ಸಾಮಾಜಿಕ ಅರಣ್ಯ ಇಲಾಖೆಯ ರೇಣು ಸರ್ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ಈ ಒಂದು ಸಭೆ ಇಷ್ಟು ದಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನ ನಡೆಸಲಿಕ್ಕೆ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಸಂಪನ್ಮೂಲ ವ್ಯಕ್ತಿಗಳಾದ ಯೋಗಪ್ಪ ಸರ್ ಹಾಗೂ ವಿಜಯ್, ರಂಜಿತ್, ಸಚಿನ್ ಅವರಿಗೂ ಸಹ ಸಭೆಗೆ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ, ಆಶಾ ಕಾರ್ಯಕರ್ತೆಯರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೂ ಎಲ್ಲ ಸಾರ್ವಜನಿಕರಿಗೂ ಈ ಒಂದು ಸಭೆಯಲ್ಲಿ ಆಗಮಿಸಿದ ಎಲ್ಲ ಪತ್ರಕರ್ತರಿಗೂ, ಹಿರಿಯ ನಾಗರಿಕರಿಗೂ ಸಹ ಸ್ವಾಗತವನ್ನು ಕೊಡುತ್ತಾ ಈ ಸಭೆಯನ್ನ ಮುಂದುವರಿಸ್ತಾ ಇದ್ದೇವೆ. ಸರ್, ಸಾರ್ವಜನಿಕವಾಗಿ ಇದೆ ಅಜೆಂಡಾ ಪ್ರಕಾರ ಹೋಗೋಣ ಈಗ ಸ್ವಲ್ಪ ನೋಡ್ರಿ, ಇಲ್ಲಿ ಯಾಕೆ ಕಟ್ಕೊಟ ಇಲ್ಲಿ ಯಾಕೆ ಕಟ್ಕೊಟ ಎಲ್ಲ ಅದೇ ಗೊತ್ತಿಲ್ಲ. ಪಾಸ್ ಕನೆಕ್ಟ್ ಆಗ್ತಿಲ್ಲ. ಅಲ್ಲ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ ಶ್ರೀ ನಾಗೇಶ್ ಕೆ
ಕಾರ್ಯಕ್ರಮದ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಹೊಸನಗರ ರಾಜು ಇವರು ಪ್ರಾಸ್ತಾವಿಕ ನುಡಿಯನ್ನು ಹೇಳಬೇಕು ಸಭೆ ಬಗ್ಗೆ ಅಂತ ಕೇಳಿದ್ರು. ಎಲ್ಲರಿಗೂ ನಮಸ್ಕಾರ. 2025-26ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನ ಹಿಂದಿನ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ BCM ಅಧಿಕಾರಿಯವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರೇ ಹಾಗೂ ಎಲ್ಲ ಅಧಿಕಾರಿಗಳಿದ್ದಾರೆ, ಹಾಗೂ ವಿಪನ್ಪೇಟೆ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮಸ್ಥರೇ, ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ 2011-12ರಿಂದ ಕೂಡ ಇದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿಕೊಂಡು ಹೊಂದಿರತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ. ಹಾಗೆ ಈ ಸಾರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಾರ್ಥಿ ಯೋಜನೆಯಲ್ಲಿ ಕಳೆದ ಬಾರಿ 24-25ನೇ ಸಾಲಿನಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳು, ಹಾಗೆ 15ನೇ ಹಣಕಾಸು ಯೋಜನೆಯಲ್ಲಿ ಒಂದು ವರ್ಷದ ಕಳೆದ 24-25ನೇ ಸಾಲಿನ ಅವಧಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು, ಹಾಗೆ ರಾಜ್ಯ ಹಣಕಾಸು ಆಯೋಗ ಇದು ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು. ಇದು 2020-21ರಿಂದ 24-25ರವರೆಗೆ ಒಟ್ಟು 5 ವರ್ಷದ ಕಾಮಗಾರಿಗಳನ್ನ ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸಬೇಕು ಅಂತಕ್ಕಂಥದ್ದು ಸರ್ಕಾರದ ಆದೇಶ ಇತ್ತು. ಆ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನೆಯನ್ನ ನಡೆಸಿದ್ವಿ. ಅಂತಿಮವಾಗಿ ಗ್ರಾಮ ಸಭೆಯನ್ನ ಇದನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಪ್ರಮುಖ ಉದ್ದೇಶ ಅಂತಂದ್ರೆ ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು ಅಂತಕ್ಕಂಥದ್ದು. ಏನು ಈ 3 ಯೋಜನೆಗಳಲ್ಲಿ ಏನೇನು ವೆಚ್ಚಗಳನ್ನ ಭರಿಸಿದ್ದಾರೆ ಆ ಎಲ್ಲ ವೆಚ್ಚದ ವಿವರಗಳನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಅಂತಕ್ಕಂಥದ್ದು. ಹಾಗೆ ಎಲ್ಲರ ಅಭಿಪ್ರಾಯವನ್ನು ಕೂಡ ಕಾಮಗಾರಿಗಳ ಬಗ್ಗೆ ಸಂಗ್ರಹಿಸಿ ಸರ್ಕಾರಕ್ಕೆ ವಾಸ್ತವಾಂಶದ ವರದಿಯನ್ನು ಕೊಡಬೇಕು ಅಂತ ಸಾಮಾಜಿಕ ಪರಿಶೋಧನೆ ನಡೆಸತಕ್ಕಂಥ ಪ್ರಮುಖ ಉದ್ದೇಶ. ನಾವು ಈ ಸಾಮಾಜಿಕ ಪರಿಶೋಧನೆ ನಡೆಸಬೇಕಾದ್ರೆ ಸರ್ಕಾರದ ಮಾರ್ಗಸೂಚಿಯಂತೆ ಕೆಲವೊಂದು ಹಂತಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ನಾವು ದಾಖಲಾತಿಗಳ ಪರಿಶೀಲನೆ ಮಾಡತಕ್ಕಂಥದ್ದು. ಏನು ಸರ್ಕಾರದ ಮಾರ್ಗಸೂಚಿ ಇದೆ, ಒಂದು ಯೋಜನೆಯನ್ನ ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಅನುಷ್ಠಾನ ಮಾಡಬೇಕಾದ್ರೆ ಏನೆಲ್ಲ ದಾಖಲೆಗಳ ನಿರ್ವಹಣೆ ಮಾಡಬೇಕಾಗಿರುತ್ತೆ, ಅದರ ನಿರ್ವಹಣೆ ಹೇಗಿದೆ ಅಂತ ಮಾಡ್ತೀವಿ. ಹಾಗೆ ಕಾಮಗಾರಿಗಳ ಭೌತಿಕ ಪರಿಶೀಲನೆ ಆಗ್ತಕ್ಕಂಥದ್ದು, ಕಾಮಗಾರಿಗಳ ಅನುಮಾನಿತ ಸ್ಥಳದಲ್ಲಿ ಕಾಮಗಾರಿ ಅನುಷ್ಠಾನ ಆಗಿದೆ, ಹಾಗೆ ಏನು ತಾಂತ್ರಿಕ ಅಧಿಕಾರಿಗಳ ಅಧ್ಯಯನ ಅದಕ್ಕೆ ತಕ್ಕಂತೆ ಕಾಮಗಾರಿ ಅನುಷ್ಠಾನ ಆಗಿದೆ, ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಉಪಯೋಗ ಆಗ್ತದೆ ಇಲ್ಲ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಬೇಕಂತಿದೆ. ಹಾಗೆ ಏನು NDNRG ಯೋಜನೆಯಲ್ಲಿ ಅಕುಶಲ ಕೆಲಸವನ್ನು ನಿರ್ವಹಿಸಿದರೆ ಅವರ ಮನೆಗಳಿಗೆ ಭೇಟಿಯನ್ನು ಮಾಡತಕ್ಕಂಥದ್ದು, ದಾಖಲೆಯನ್ನ ಪರಿಶೀಲನೆ ಮಾಡತಕ್ಕಂಥದ್ದು, ಹಾಗೆ ಅವರಿಂದ ಕೂಡ ಈ ಯೋಜನೆ ಹೇಗೆ ಅವರಿಗೆ ತಲುಪಿದೆ ಅಂತಕ್ಕಂಥ ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಹಾಗೆ ಅಂತಿಮವಾಗಿ ಈ 3 ಹಂತದಲ್ಲಿ ನಮಗೆ ಪರಿಶೀಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಉತ್ತಮ ಅಂಶ ಇರ್ಬೋದು ಅಥವಾ ಏನೆಲ್ಲ ಅಂಶಗಳು ಕಂಡು ಬಂದಿರುತ್ತೆ ಅದರ ವರದಿಯನ್ನು ನಾವು ಸಿದ್ಧಪಡಿಸ್ತಕ್ಕಂಥದ್ದು. ವರದಿ ಸಿದ್ಧಪಡಿಸಿಬಿಟ್ಟು ಗ್ರಾಮ ಸಭೆಯನ್ನು ಕರೆದು ಗ್ರಾಮ ಸಭೆಯ ಮುಂದೆ ಇರ್ತಕ್ಕಂಥದ್ದು. ಹಾಗೆ ಏನು ಈ ಅವಧಿಯಲ್ಲಿ ಏನೆಲ್ಲ ಕಾಮಗಾರಿಗಳಾಗಿದೆ ಅಥವಾ ಇತರೆ ವೆಚ್ಚಗಳನ್ನ ಬರ್ತಿದ್ದಾರೆ ಆ ಎಲ್ಲ ವಿವರಗಳನ್ನ ಸಭೆಗೆ ತಿಳಿಸಿ ಸಾರ್ವಜನಿಕವಾಗಿ ಚರ್ಚೆಯನ್ನು ಮಾಡತಕ್ಕಂಥದ್ದಿದೆ. ಆ ನಿಟ್ಟಿನಲ್ಲಿ ಏನು ಈ ಅವಧಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ಕಟ್ಟೆಗಳನ್ನು ಕೂಡ ಈ ಒಂದು ಗ್ರಾಮ ಸಭೆಯಲ್ಲಿ ಲಭ್ಯ ಇದೆ. ಈ ದಿನ ನೀವು ಯಾವುದೇ ಕಟ್ಟೆಗಳನ್ನ ಮುಖ್ಯವಾಗಿ ನೋಡಲಿಕ್ಕೆ ಅವಕಾಶ ಇದೆ. ಹಾಗೆ ಯಾವುದೇ ಅನುಮಾನಗಳಿದ್ರೂ ಕೂಡ ಇಲ್ಲಿ ಆ ಕಾಮಗಾರಿಗಳ ಬಗ್ಗೆ ಚರ್ಚೆಯನ್ನು ಮಾಡಬಹುದು. ಹಾಗೆ ಖುದ್ದು ನೀವು ಕಟ್ಟೆಗಳನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದೆ. ಒಟ್ಟಾರೆಯಾಗಿ ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ. ಹಾಗೆಯೇ ಹಿಂದಿನ ಸಾಮಾಜಿಕ ಪರಿಶೋಧನಾ ಸಮಯದಲ್ಲಿ ಏನು ಲೋಪದೋಷಗಳು ಕಂಡು ಬಂದಿದ್ದು ಆ ಲೋಪದೋಷಗಳನ್ನ ಸರಿಪಡಿಸುವ ಬಗ್ಗೆ ಕೂಡ ಅನುಪಾಲನ ವರದಿಯನ್ನು ಗ್ರಾಮ ಪಂಚಾಯಿತಿಯವರು ನೀಡಬೇಕಾಗುತ್ತೆ. ಅದರ ವರದಿಯನ್ನು ಕೂಡ ಅಂಶಗಳ ವರದಿಯನ್ನು ಕೂಡ ಅವರು ನೀಡ್ತಾರೆ. ಅದ್ರ ಬಗ್ಗೆನೂ ಕೂಡ ತಾವುಗಳು ಚರ್ಚೆ ಮಾಡ್ಬೋದು. ಹಾಗೆ ಈಗ ಕಾಮಗಾರಿಗಳನ್ನ ಓದಿ ಹೇಳ್ತಾರೆ. ಕಾಮಗಾರಿಗಳನ್ನ ಪೂರ್ಣ ಓದಿದ ನಂತರ ಬೇಕಾದ್ರೂ ನೀವು ಚರ್ಚೆ ಮಾಡ್ಬೋದು. ಒಂದು ವೇಳೆ
ಒಂದೊಂದೇ ಕಾಮಗಾರಿ ಹೋದಂತೆ ಆ ಕಾಮಗಾರಿಗಳ ಬಗ್ಗೆ ಅನುಮಾನಗಳಿದ್ರೆ ಅಲ್ಲೇ ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಒಂದಿಷ್ಟ ಮಾತನ್ನು ಮುಗಿಸ್ತೇನೆ. ಪ್ರಾಸ್ತಾವಿಕ ನುಡಿ ಹೇಳಿದಂತಹ ಶ್ರೀ ನಾಗೇಶ್ ಅವರಿಗೆ ಧನ್ಯವಾದಗಳು. ಈಗ ಅನುಪಾಲನ ವರದಿ ಮಂಡನೆ ಮಾಡ್ತೀನಿ. ಹೋದ ಸರಿ 2023-24ನೇ ಸಾಲಿನಲ್ಲಿ ಕಡತ ಪರಿಶೀಲನೆ ಮಾಡಿದಾಗ ಒಂದೆರಡು ಪ್ರಕರಣಗಳನ್ನು ಅವರು ವರದಿಯಲ್ಲಿ ಕೊಟ್ಟಿದ್ರು. ಬರವೇ ಕುವೆಂಪು ಬಡಾವಣೆ ಕಾಂಕ್ರೀಟ್ ರಸ್ತೆ ಕಾಮಗಾರಿಯಲ್ಲಿ ರಾಜಧನವನ್ನು ಕಟಾಯಿಸಿರುವುದು ಕಡಿಮೆ ಆಗಿದೆ ಅಂತ ಹೇಳಿದ್ರು. 10,017 ರು ರಾಜಧನವನ್ನು ಸರ್ಕಾರದ ಖಾತೆಗೆ ಪಾವತಿಸಿ ವರದಿಯನ್ನು ಕೊಟ್ಟಿದ್ದೇನೆ. ಬರವೇ ಬನ್ನಿನಗರದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಯಲ್ಲೂ ಕೂಡ ರಾಜಧನ 11,440 ರೂಗಳನ್ನು ಕಟಾಯಿಸಿ ಪಾವತಿಸಿ ಸೋಷಿಯಲ್ ಆಡಿಟ್ ಅವರಿಗೆ ವರದಿಯನ್ನು ಕೊಟ್ಟಿದ್ದೇನೆ. ಇದಿಷ್ಟು ಹೋದ ಸರಿ ನ್ಯೂನ್ಯತೆಗಳಿದ್ವು. ಇವಾಗ 2024-25ನೇ ಸಾಲು ಅಂದರೆ 1/4-2024ರಿಂದ 31/3/2025 ವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿರ್ವಹಿಸಲಾದ ಗ್ರಾಮ ಪಂಚಾಯಿತಿಯಿಂದ ನಿರ್ವಹಿಸಲಾದ ಕಾಮಗಾರಿಯನ್ನು ವೆಚ್ಚದ ವಿವರವನ್ನು ಓದ್ತೇನೆ. ರಿಪ್ಪನ್ಪೇಟೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕರ ಪಾಠಶಾಲೆಯಲ್ಲಿ ಅಡಿಗೆ ಕೋಣೆ ನಿರ್ಮಾಣ 1,20,32,032 ರೂಪಾಯಿ. ಎಣ್ಣೆ ಮಾರು 4,34,34,315 ಸಾಮಗ್ರಿ. ನಾನೀಗ ಒಟ್ಟು ವೆಚ್ಚ ಏನಾಗಿದೆ ಆ ಕಾಮಗಾರಿಗೆ ಓದ್ತಾ ಹೋಗ್ತೇನೆ. ಬರುವೆ ರೇವಮ್ಮನ ಮನೆಯಿಂದ ಮುಖ್ಯ ರಸ್ತೆವರೆಗೆ ಪ್ರವಾಹ ನಿಯಂತ್ರಣ ಕಾಲುವೆ 39,740. ತಿಲಕ್ ನಗರ ರಾಮಚಂದ್ರ ಮನೆ ಹತ್ತಿರದಿಂದ ಜಯಂತರಾವ್ ಮನೆವರೆಗೆ ಬಾಕ್ಸ್ ಚರಂಡಿ ನಿರ್ಮಾಣ 37,692. ಕೆರೆಹಳ್ಳಿ ಯಲ್ಲೋಜಿರಾವ್ ಮನೆಯಿಂದ ಗಾರೆ ಮಂಜಣ್ಣನ ಮನೆವರೆಗೆ ಬಾಕ್ಸ್ ಚರಂಡಿ ನಿರ್ಮಾಣ 2,81,153 ರೂಪಾಯಿ. ಕೌಟೂರು ಗ್ರಾಮದ ಯಲ್ಲೋಜಿರಾವ್ ಮನೆಯಿಂದ ಅಂತ ಇರುತ್ತೆ ಸರ್. ಅದು ಕಾಮಗಾರಿ ಸಮಯದಲ್ಲಿ ನಿಮಗೂ ಕರ್ಕೊಂಡೋಗಿದೆ ಸರ್. ಅದು ಮಧ್ಯದಲ್ಲಿ ರಸ್ತೆ ಬಂತು. ಯಲ್ಲೋಜಿರಾವ್ ಮನೆ ಈ ಕಡೆ ಇದೆ, ಮಧ್ಯ ರಸ್ತೆ ಇದೆ. ಆಮೇಲೆ ಈ ರಸ್ತೆ ಪ್ರಾರಂಭದಿಂದ ಗಾರೆಮಂಜಣ್ಣನವರೆಗೂ ಮನೆವರೆಗೂ ಕೂಡ ಅದು ಬಾಕ್ಸ್ ಚರಂಡಿ ಮಾಡಿದ್ದಾರೆ. ಒಂದು ಪೀಸ್ ಆಫ್ ವರ್ಕ್ ಮಾಡಿದ್ದಾರೆ ಅಲ್ಲಿಂದ ಅಲ್ಲಿವರೆಗೆ. ಅದಕ್ಕೆ 2,81,153 ರೂಪಾಯಿ ಖರ್ಚಾಗಿರೋದು ಸರ್. ಅದು ಎಷ್ಟು ಮೀಟರ್ ಇದ್ರೆ ಮಾಡಿದಿರಲ್ಲ ಸಪ್ಲೈ? 71 ಮೀಟರ್ ಇದೆ ಸರ್. 2,81,000 ಆಗಿದೆ ಸರ್. ಹೌದು, ಅದರಲ್ಲಿ ಟ್ಯಾಕ್ಸ್ ಕೂಡ ಹೋಗುತ್ತೆ. ಈ 2,81,000ದಲ್ಲೇ ರಾಯಲ್ಟಿ ಕೂಡ ಕಟ್ ಆಗಿರುತ್ತೆ ಸರ್. ಒಂದು 15,000 ಚಿಲ್ಲರೆಯಷ್ಟು ರಾಯಲ್ಟಿ ಕೂಡ ಹೋಗಿರುತ್ತೆ ಇದರಲ್ಲಿ. ಅಷ್ಟು ಮಾಡಿದೀವಿ ಸರ್. ನಿಮ್ಮ ಎದುರುಗಡೆನೆ ಅಳತೆ ಮಾಡಿಬಿಟ್ಟೆ ಅವತ್ತು ಇದು ಮಾಡಿದ್ದಲ್ಲ ಸರ್. ಅವತ್ತು ಅಳತೆ ಮಾಡಿ ಕೊಟ್ಟಿದ್ದ ಪ್ರಕಾರನೇ ಕೆಲಸ ನಿರ್ವಹಿಸಿದೀವಿ ಸರ್. ಅದು ಎರಡು ಕಡೆ ನೋಡಿಲ್ಲ. ಏನಾಗ್ತಾ ಇದ್ರೆ ಒಂದು ಒಳ್ಳೆ ರಸ್ತೆನ ಒಂದ್ಸರಿ ಮಾಡಿದ್ದಾರೆ ಎರಡು ಕಡೆ, ಮಧ್ಯ ರಸ್ತೆಗೆ ಕುಂದ್ರ ಇರಬೇಕು ಅನ್ನೋದ್ರೆ ಒಂದ್ಸರಿ ಮಾಡ್ತಿದ್ದಾರೆ. ಈ ನಮ್ಮ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೋ ಮುಲಾಜಿಗಾಗಿ ಆ ರಸ್ತೆನ ಹಾಳು ಮಾಡ್ತಾ ಇದ್ದಾರೆ. ಈಗ ಮಾಡ್ತಾ ಇರೋದು ಕಡಿಮೆ ಮಾಡ್ತಾ ಇದ್ರೆ ಒಂದ್ ಕಡೆಯಿಂದ ರಸ್ತೆ ಬರ್ತಾ ಇದ್ದಾರೆ. ಅದಾದ್ಮೇಲೂ ಮೊನ್ನೆ ಕೂಡ ಮತ್ತೊಂದು ಕಡೆ ಸ್ವಲ್ಪ ಮಣ್ಣಿನ ಚಿರಟಿ ಮಾಡಿದ್ವಿ, ಅದು ಸಹಿತ ರಸ್ತೆ ಬಂದಿದ್ವಿ. ಹಿಂಗಾದ್ರೆ ಒಂದ್ ಕಡೆ ಆಗುತ್ತೆ ಇಡೀ ವ್ಯವಸ್ಥೆ ಹಂಗೆ ಆಗುತ್ತೆ. ಒಂದ್ ಕಡೆ ಅಗಲ ಆಗುತ್ತೆ, ಇನ್ನೊಂದ್ ಕಡೆ ಕಡಿಮೆ ಆಗುತ್ತೆ. ಅದು ಲೋಪ ಆಗಿದೆ. ಓದ್ಕೊ ಬನ್ನಿ, ಸರಿ ಇದ್ರೆ ನಾವು ಒಪ್ಕೊಳ್ತೀನಿ, ಇಲ್ಲ ಅಂದ್ರೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ.
ಕಾಮಗಾರಿ ಪ್ರಾರಂಭ ಮಾಡಕ್ ಮುಂಚೆ ಇವರು ಪರಶುರಾಮ್ ಸರ್ ಅವರು ಹೇಳಿದ್ರು ಅಲ್ಲಿ ಅವ್ರು ಆ ಥರ ಕೇಳ್ತಾರೆ ಸರ್ ಅವ್ರದ್ದು. ಆಗಿರ್ಬೋದು, ನಾನು ಫಸ್ಟಿಗೆ ಗಮನಕ್ಕೆ ತಂದಿದ್ದೆ ತರ್ಬೇಕಾರೆ, ಅವಾಗ ಇವ್ರು ಬಂದು ನನಗೂ ಇಟ್ಕೊಂಡು ಟೇಪ್ ಹಿಡಿದು ರಸ್ತೆ ಆಗ ಕಮ್ಮಿ ಆಗಿದೆ ಅಂತ ನನಗನ್ನಿಸ್ತೈತಿ. ನೀವೊಂದ್ಸರಿ ನೋಡಿ ಅಂತ. ಅವತ್ತು ಇವರು ಬಂದ್ರು ಸರ್, ಸಾರ್ವಜನಿಕರ ಸಮ್ಮುಖದಲ್ಲೇ ಅವತ್ತು ಟೇಪ್ ಇಟ್ಕೊಂಡು ಪರಶುರಾಮ್ ಸರ್ ಅವರಿಗೂ ಕರೆಸಿ ನಾವು ಅಳತೆ ಮಾಡಿ ಕೂಡ ಮಾಡಿನೇ ಸ್ಟಾರ್ಟ್ ಮಾಡಿದ್ ವರ್ಕ್ ಅದು. ಅಲ್ಲ, ಇವ್ರು ಹೇಳೋದೇನ್ ಗೊತ್ತಾ, ಆ ಕಡೆ ಎಷ್ಟು ಚರಂಡಿ ಇದೆಯೋ ಅಷ್ಟೇ ರಸ್ತೆ ಈ ಕಡೆ ಬಿಟ್ಟು ಅಷ್ಟೇ ಚರಂಡಿ ತಗೋಬೇಕು ಅಂತ ಹೇಳಿದ್ರೆ ಚರಂಡಿ ಬರಬಾರ್ದು ಅಂತ ಹೇಳಿದ್ರು. ರಸ್ತೆ ಅಲ್ಲ ಕಮ್ಮಿ ಮಾಡಿ ಚರಂಡಿ ಮಾಡಬಾರ್ದು ಅಂತ ಹೇಳಿದ್ದು. ಅದೇ ತರನೇ ಮಾಡಿರೋದು. ಅದು ಚಂದ್ರೇಶ್ ಸರ್ ಅವರು ಬಂದಿದ್ರು ಅವತ್ತು ಅಳಿಬೇಕಾದ್ರೆ. ಚಂದ್ರೇಶ್ ಸರ್ ಬಂದು ಎಲ್ಲರೂ ಟೇಪ್ ಇಂದ ಅಳತೆ ಮಾಡ್ಕೊಟ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಿರೋದು. ಅಲ್ಲ, ಈಗ ಸಭೆ ಮುಗಿದ್ಮೇಲೆ ಮತ್ತೊಂದ್ಸತಿ ಪರಿಶೀಲನೆ ಮಾಡೋಣ ಸರ್. ಅದು ಅಳತೆ ಮಾಡಿ ಪರಿಶೀಲನೆ ಮಾಡೇ ಕಾಮಗಾರಿ ಸ್ಟಾರ್ಟ್ ಮಾಡಿರೋದು. ಅವ್ರು ಅಳತೆ ಮಾಡ್ಕೊಟ್ಟಿರೋ ಪ್ರಕಾರನೇ ಕಾಮಗಾರಿ ಸ್ಟಾರ್ಟ್ ಮಾಡಿರೋದು. ಈಗ ಮತ್ತೊಂದ್ಸರಿ ಅವ್ರು ನೋಡಿ ಅಂತಿದ್ದಾರೆ. ಒಂದ್ಸರಿ ಆ ಭಾಗ ಸಭೆ ಅದೇ ಕರ್ಕೊಂಡು ಹೋಗಿ ಮತ್ತೊಂದ್ಸರಿ ನೋಡೋಣ. ಭಾಗದ ಸದಸ್ಯರು ಟೆಕ್ನಿಕಲ್ ಅಲ್ಲ, ಇರಲಿ ಒಟ್ಟು ಏನ್ ಗೊತ್ತಾ, ನೀವು ಮಾಡೋ ಒಂದು ಸಲದಿಂದ ಇಡೀ ರಸ್ತೆ ಹಾಳಾಗುತ್ತೆ. ರಸ್ತೆ ಮಧ್ಯೆ ನೀವು ಪೈಪ್ ಮಾಡೋಕ್ಕಿಂತ ಮುಂಚೆನೆ ಅಳತೆ ಮಾಡ್ಕೊಟ್ಟಿನೇ ಮಾಡಿದ್ರು ಸರ್. ಅದು ಬಂದಿದ್ರು, ಎಲ್ಲರೂ ಸ್ಪಾಟಿಗೆ ಬಂದು ಅಳತೆ ಬೇಕಿದ್ದು ಅಳತೆ ಮಾಡ್ಕೊಟ್ಟ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿರೋದು. ಅವರು ಮತ್ತೆ ನೋಡಿ ಅಂತ ಹೇಳ್ತಿದ್ದಾರೆ ಇವಾಗ. ಅದೇ ಸರ್, ಈಗ ವಾರ್ಡ್ ಮೆಂಬರ್ ಮಾತಾಡಿದ್ರೆ ಏನ್ ಮಾಡಿ ಅವರೇ ನಿಂತ್ಬಿಟ್ಟು ಕೆಲಸ ಮಾಡ್ತಿರೋದು. ವಾರ್ಡ್ ಮೆಂಬರ್ಗಳೇ ನಿಂತ್ಬಿಟ್ಟು ಕೆಲಸ ಮಾಡ್ತಿರೋದು ಸರ್. ಗೌಡೂರು ಗ್ರಾಮದ ಇಬ್ರಾಹಿಂ ಸಾಬ್ ಮನೆಯಿಂದ ಹಾಡಿ ಭಾಷಾ ಮನೆಯವರೆಗೆ ಬಾಗ್ಚರಂಡಿ ನಿರ್ಮಾಣ 83,760. ಬರುವೆ ಆಚಾರ್ಕೆರೆ ಎಣ್ಣುಶೆಟ್ಟಿ ಕೆರೆಕೋಡಿ ನಿರ್ಮಾಣ ಕಾಮಗಾರಿ 1,40,932. ಆಚಾರ್ಕೆರೆ ಮಂಜುನಾಥಾಚಾರ್ಯ ಮನೆ ಮುಂಭಾಗದಿಂದ ತೋಟಕೆರೆವರೆಗೆ ಕಾಲುವೆ ನಿರ್ಮಾಣ 82,434. ಸುಬೋಜಿರಾವ್ ನಾರಾಯಣರಾವ್ ಸರ್ವೆ ನಂಬರ್ 36/2 ಕೆರೆಡಿ ಗ್ರಾಮದ ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಾಣ 12,215. ಪ್ರಿಯಾ ಶಿವಾನಂದ ವಸತಿ ಯೋಜನೆ 7,584. ಶಾರದಮ್ಮ ಕೃಷ್ಣಮೂರ್ತಿ ವಸತಿ ಯೋಜನೆ 30,618. ಐಷಾ ಬಿನ್ ಅಹಮದ್ ವಸತಿ ಯೋಜನೆ 8,376. ಪ್ರಮೀಳಾ ಕುಮಾರೀಶ್ ಬಸವ ವಸತಿ ಯೋಜನೆ 31,410. ಸುಗಂಧಿ ಗುರುಮೂರ್ತಿ ವಸತಿ ಯೋಜನೆ 8,376. ಹಸುರಾಕೋ ಮುನೀರ್ ಇವರ ವಸತಿ ಯೋಜನೆ 29,920. ಪರಶುರಾಮ್ ಬಿನ್ ಲಕ್ಷ್ಮಣರಾವ್ ಹಸುವಿನ ಕೊಟ್ಟಿಗೆ 15,204. ಬಂಗಾರಮ್ಮ ರಾಮಚಂದ್ರ ಮನೆಯಲ್ಲಿ ಜಾನುವಾರು ಶೆಡ್ ನಿರ್ಮಾಣ 14,658. ಅನಿತಾ ಚಂದ್ರಪ್ಪ ವಸತಿ ನಿರ್ಮಾಣ 31,410. ಸಂಧ್ಯಾ ರವೀಂದ್ರ ಮನೆಯಲ್ಲಿ ಕೊಟ್ಟಿಗೆ ನಿರ್ಮಾಣ 13,878. ಮಲ್ಲಮ್ಮ ನಾಗರಾಜ್ ಅವರ ವಸತಿ ನಿರ್ಮಾಣ 9,772. ಭವಾನಿಬಾಯಿ ಕೇದಾರ್ಜಿರಾವ್ ವಸತಿ ನಿರ್ಮಾಣ 9,772. ಅಕ್ಷತಾ ಸತೀಶ್ ವಸತಿ ನಿರ್ಮಾಣ 31,410. ಸರೋಜಾ ಹಾಲಪ್ಪ ವಸತಿ ನಿರ್ಮಾಣ 9,772. ರಮಾದೇವಿ ರಾಮಚಂದ್ರ ಮನೆಯಲ್ಲಿ ಇಂಗುಗುಂಡಿ ನಿರ್ಮಾಣ 3,490. ನೇತ್ರಾವತಿ ಕುಮಾರಸ್ವಾಮಿ ವಸತಿ ನಿರ್ಮಾಣ 8,376. ಆರ್ವಿ ಗೋಪಾಲ್ ವಸತಿ ನಿರ್ಮಾಣ 21,638. ರಂಜನಾಬಾಯಿ ಸತೀಶ್ ಸಿಂಗ್ ಅವರ ಹಸುವಿನ ಕೊಟ್ಟಿಗೆ 7,329. ನೆಹರು ಬಡಾವಣೆ ಶಾಂತಮ್ಮ ಕೃಷ್ಣಪ್ಪ ಕೊಟ್ಟಿಗೆ ನಿರ್ಮಾಣ 13,611. ನೆಹರು ಬಡಾವಣೆ ಲೋಕೇಶ್ ಮನೆಯಲ್ಲಿ ಕೊಟ್ಟಿಗೆ ನಿರ್ಮಾಣ 14,658. ಗೌರಮ್ಮ ಮಂಜಪ್ಪ ಮನೆಯಲ್ಲಿ ಇಂಗುಗುಂಡಿ ನಿರ್ಮಾಣ ಸರ್ ಹೌದು. ಅದು ಸಾಮಗ್ರಿ ಬಿಲ್ ಅಪ್ಲೋಡ್ ಮಾಡಿದ್ದಾರೆ. ಅದು ಈಗ ನೆಕ್ಸ್ಟ್ ಮಂತ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ.
ಹೌದು ಸಾಮಗ್ರಿ ಎಲ್ಲ ಅಪ್ಲೋಡ್ ಆಗಿದೆ. NMR ಏನಿದೆ ಸರ್ ಅದು ಫಾಸ್ಟ್ ಆಗಿ ಬರುತ್ತೆ, ಬಾಕಿ ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಹೌದೌದು. ಶೈಲಾ ಗಣೇಶ್ ಅವರ ಮನೆ ಇಗುಗುಂಡಿ ನಿರ್ಮಾಣ 3,490, ಸುಮಯ್ಯ ಶೇಖ್ ಅಬ್ದುಲ್ಲಾ ಅವರ ವಸತಿ ನಿರ್ಮಾಣ 3,272, ಸಾದಿಯಾ ಮೊಹಮ್ಮದ್ ರಫೀಕ್ ವಸತಿ ನಿರ್ಮಾಣ 16,290, ಗೋಪಾಲ್ ಸಿಂಗ್ ಕಿಟ್ಟು ಸಿಂಗ್ ವಸತಿ ನಿರ್ಮಾಣ 8,848, ಜುಬೇದಾ ಕೊಂಡ ಲತೀಫ್ ರವರ ವಸತಿ ನಿರ್ಮಾಣ 4,424, ಫಾತಿಮಾ ಆರ್.ಕೆ. ಬಾಷಾ ಸಾಬ್ ವಸತಿ ನಿರ್ಮಾಣ 12,008 ರೂಪಾಯಿ, ಇಂದ್ರಮ್ಮ ಮಾಲ್ತೇಶ ವಸತಿ ನಿರ್ಮಾಣ 13,272, ವಿಶಾಲಾಕ್ಷಿ ಕೋಮ್ ಮಂಜುನಾಥ ಅವರ ವಸತಿ ನಿರ್ಮಾಣ 12,008 ರೂಪಾಯಿ, ಸಾವಿತ್ರಮ್ಮ ರಾಜಾಚಾರಿ ವಸತಿ ನಿರ್ಮಾಣ 21,804, ಸುಬ್ರಾಯ ಕೋಮ್ ಮಂಜಪ್ಪರ ಅವರ ವಸತಿ ನಿರ್ಮಾಣ 8,652, ಗೌಟೂರು ವಿಜಯಕುಮಾರ್ ಮಂಜಪ್ಪ ಮನೆಯಲ್ಲಿ ಹಸುವಿನ ಕೊಟ್ಟಿಗೆ 80,027, ವಿಷ್ಣುದಾಸ್ ಅನಂತರಾಯಕರ್ ಅವರ ತೋಟ ನಿರ್ಮಾಣ 22,685, ರಂಜನಾಬಾಯಿ ಸತೀಶ್ ಸಿಂಗ್ ಅವರ ವಸತಿ ನಿರ್ಮಾಣ 15,800, ಸವಿತಾ ಸತೀಶ್ ಗೌಟೂರು ಅವರ ವಸತಿ ನಿರ್ಮಾಣ 12,956, ರಾಧಾಬಾಯಿ ಶಿವಕುಮಾರ್ ಅವರ ವಸತಿ ನಿರ್ಮಾಣ 18,644, ಲತಾ ಮಂಜಪ್ಪ ವಸತಿ ನಿರ್ಮಾಣ 7,584, ಸವಿತಾ ಜಯರಾಮ್ ಅವರ ವಸತಿ ನಿರ್ಮಾಣ 19,592, ಸುಶೀಲಾ ಕೋಮ್ ಸುರೇಶ್ ಅವರ ವಸತಿ ನಿರ್ಮಾಣ 8,845, ಸಬ್ರೀನ್ ಖಾನ್ ರಫೀಕ್ ರವರ ವಸತಿ ನಿರ್ಮಾಣ 19,592, ಶಕೀಲಾ ಕೋಮ್ ಮೊಹಮ್ಮದ್ ಯೂಸುಫ್ ಅವರ ವಸತಿ ನಿರ್ಮಾಣ 28,270, ಗೌತೂರು ಗ್ರಾಮದಲ್ಲಿರುವ ಮುಸ್ಲಿಂ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ 4,50,863 ರೂಪಾಯಿ, ಅಡಿಕಟ್ಟು ತೀರ್ಥಪ್ಪ ಮನೆಯಿಂದ ಬೈರಾಪುರ ರಸ್ತೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ 41,870, ಗೌಡೂರು ಅರಮನೆ ಹಳ್ಳದ ರಸ್ತೆಗೆ ಜಲ್ಲಿ ಹಾಕುವ ಕಾಮಗಾರಿ 4,90,743, ಮದೀನಾ ಕಾಲೋನಿ ಮುತ್ತುಂಬಿ ಮತ್ತು ಅನ್ವರ್ ಮನೆಯಿಂದ ಅಬ್ದುಲ್ಲಾ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ 3,85,574 ರೂಪಾಯಿ, ಅಡಿಕಟ್ಟು ಬೈರಾಪುರ ರಸ್ತೆಯಿಂದ ಗಂಟಾ ನಾಯ್ಕರ್ ಅವರ ಮನೆಯವರೆಗಿನ ಕಾಂಕ್ರೀಟ್ ರಸ್ತೆ ನಿರ್ಮಾಣ 4,91,809 ರೂಪಾಯಿ, ಹೊಂಡಗದ್ದೆ ಕೆರೆ ಹೂಳು ತೆಗೆದು ಅಭಿವೃದ್ಧಿಪಡಿಸುವ ಕಾಮಗಾರಿ 1,13,076 ರೂಪಾಯಿ, ಒಕ್ಕಲಿಗರ ಕೆರೆ ಹೂಳು ತೆಗೆದು ಅಭಿವೃದ್ಧಿಪಡಿಸುವುದು 48,376 ರೂಪಾಯಿ, ಹುಲಿಸಲಿನ ಕೆರೆ ಹೂಳು ತೆಗೆಯುವ ಕಾಮಗಾರಿ 43,974 ರೂಪಾಯಿ, ಗೌಡೂರು ಗ್ರಾಮದ ಡಾಕಪ್ಪ ಮತ್ತಿತರ ಮನೆಯ ಕುಡಿಯುವ ನೀರಿನ ಬಾವಿ ನಿರ್ಮಾಣ 47,355 ರೂಪಾಯಿ, ಗೌಡೂರು ಮಳವಳ್ಳಿ ಮಂಜುನಾಥರವರ ಮನೆಯಲ್ಲಿ ಇಂಗುಗುಂಡಿ ನಿರ್ಮಾಣ 6,101 ರೂಪಾಯಿ, ಗಾಂಧಿನಗರ ಪರಿಶಿಷ್ಟ ಜಾತಿ ಜಯಶೀಲ ಮತ್ತು ಇತರರ ಮನೆಯಿಂದ ಸಾರ್ವಜನಿಕ ಬಾವಿ 76,252 ರೂಪಾಯಿ, ತೀರ್ಥಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಕಿಶನ್ ಸ್ಮಶಾನ ಅಭಿವೃದ್ಧಿ 48,003 ರೂಪಾಯಿ, ದಾನಪ್ಪ ಮತ್ತು ಧರ್ಮಪ್ಪರವರ ಮನೆ ಹತ್ತಿರ ಸಾರ್ವಜನಿಕ ಬಾವಿ ನಿರ್ಮಾಣ 23,297 ರೂಪಾಯಿ, ನೆಹರು ಬಡಾವಣೆ ಸುಮಯ್ಯ ಮತ್ತಿತರ ಮನೆಯಲ್ಲಿರುವ ಸಾರ್ವಜನಿಕ ಕುಡಿಯುವ ನೀರಿನ ಬಾವಿ ನಿರ್ಮಾಣ 79,252 ರೂಪಾಯಿ, ಮಲ್ವೇಶ್ವರದಲ್ಲಿ ತೀರ್ಥಹಳ್ಳಿ ರಸ್ತೆಯಲ್ಲಿರುವ ಬೋರ್ವೆಲ್ ರೀಚಾರ್ಜ್ ಕಾಮಗಾರಿ 38,523 ರೂಪಾಯಿ, ಮಲ್ಲಾಪುರ ಗೀತಾ ಮತ್ತು ಚಂದ್ರಶೇಖರ ಮತ್ತಿತರ ಮನೆ ಹಕ್ಕಳ ಹತ್ತಿರ ಸಾರ್ವಜನಿಕ ಬಾವಿ ನಿರ್ಮಾಣ 53,936 ರೂಪಾಯಿ, ಲತಾ ಕೋಮ್ ಸತೀಶ್ ಇವರ ಮನೆಯಲ್ಲಿ ಇಂಗುಗುಂಡಿ ನಿರ್ಮಾಣ 5,432, ಶ್ರೀನಾಥ ಬಿನ್ ಗೋಪಾಲರವರ ಮನೆಯಲ್ಲಿ ಹಸುವಿನ ಕೊಟ್ಟಿಗೆ ನಿರ್ಮಾಣ 39,588, ಸಂಧ್ಯಾ ರವೀಂದ್ರ ಅವರ ಮನೆಯಲ್ಲಿ ಹಸುವಿನ ಕೊಟ್ಟಿಗೆ ನಿರ್ಮಾಣ 5,778. ಇದಿಷ್ಟು ಗ್ರಾಮ ಪಂಚಾಯಿತಿಯಿಂದ ಅನುಷ್ಠಾನ ಮಾಡಲಾದ ಕಾಮಗಾರಿಗಳು. ಈಗ ಇನ್ನೊಂದು ತೀರ್ಥಪುರ ಮನೆ ಅಂತ ಅಡಿಕಟ್ಟು ಹಾಂ ಸರ್ ಅಲ್ಲಿ ಕಾಂಕ್ರೀಟ್ ರೋಡ್ ಮಾಡಿದೀನಿ ಅಂತ ತೋರಿಸ್ಕೊಂಡಿದ್ದೀವಿ ಸರ್. ಅಲ್ಲಿ ಕಾಂಕ್ರೀಟ್ ರೋಡ್ ಹಾಂ ಸರ್. ಅಲ್ಲಿಂದ ಮುಂದಕ್ಕೆ ಮತ್ತೆ ಗಂಟೆ ನಾಯಕರ ಮನೆನೂ ಅದೇ ರೋಡಲ್ಲೇ ಬರುತ್ತೆ ಸರ್. ಅದು ಹೋದ ವರ್ಷ 1,5 ಲಕ್ಷಕ್ಕೆ ಮಾಡಿರೋ ಕಾಮಗಾರಿ ಸರ್. ಅಲ್ಲಿಂದ ಈ ಸರಿ ತೀರ್ಥಪ್ಪನ ಮನೆಯಿಂದ ರಸ್ತೆ ಅಂತ ಇಟ್ಟಿದೀವಲ್ಲ, ಭೈರಪುರ ಎಲ್ಲಿ ಹೋಗುತ್ತೆ? ಭೈರಪುರಕ್ಕೆ ಹೋಗೋದೇ ಇಲ್ಲ. ಗಂಟೆ ನಾಯಕರ ಮನೆಯಿಂದ ಭೈರಪುರಕ್ಕೆ ಎಲ್ಲಿ ಹೋಗುತ್ತೆ ಸರ್? ಕಾಮಗಾರಿ ಮುಖ್ಯ ರಸ್ತೆವರೆಗೆ ಅಂತ ಸರ್, ಬೈರಾಪುರದವರೆಗೆ ಅಲ್ಲ. ತೀರ್ಥಪುರ ಮನೆಗೆ ಎಷ್ಟು ದೂರಪ್ಪ? ಅದೇ ಭೈರಪುರ ಕನೆಕ್ಟ್ ರೋಡ್ ಅದು ಎಷ್ಟು ಮೀಟರ್ ಅಂತ ಬರ್ತಿಲ್ಲ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ? 2 ರೋಡ್ ಅದೇ ಕನೆಕ್ಟ್ ರೋಡ್ ತಾನೆ, ಕನೆಕ್ಟ್ ರೋಡ್ ತಾನೆ. ಟೋಟಲ್ 100 ಮೀಟರ್. ಇಲ್ಲ ಇದ್ರ ಮೇಲೆ ಒಂಚೂರು ಇದಾಗಬೇಕು, ಪರಿಶೀಲನೆ ಮಾಡಿ ಇದನ್ನ ರಿಪೋರ್ಟ್ ಕೊಡ್ಬೇಕು. ಸರಿ, ಫೈಲು ಇದೆ, ಅದು ಎಷ್ಟು ಮೀಟರ್ಗೆ ಬಿಲ್ ಆಗಿದೆ ಅದು ಕೂಡ ಸಿಗುತ್ತೆ. ಅಲ್ಲಿ ಅಳತೆ ಮಾಡಿಬೇಕಾದ್ರೆ ತೋರ್ಸೋಣ ಸರ್ ಸಭೆ. ಡೀಟೇಲ್ಸ್ ಕೊಡ್ಬೇಕು. ಆಯ್ತಾಯ್ತು, ಕೊಡೋಣ ಸರ್. ಫೈಲ್ ಇದೆ.
ಮಾಡ್ತಾರೆ ಅದು ಖುಷಿ. ಈಗ ತೋಟಗಾರಿಕೆ ಇಲಾಖೆಯಿಂದ ನಿರ್ವಹಿಸಲಾದ ಕಾಮಗಾರಿ ವೆಚ್ಚದ ವಿವರವನ್ನು ಓದ್ತೇನೆ. ರಮೇಶ್ ಬಿನ್ ತುಳೋಜಿರಾವ್ರವರ ಜಮೀನು ಸರ್ವೆ ನಂಬರ್ 228/3ರಲ್ಲಿ ಅಡಿಕೆ ತೋಟ ನಿರ್ಮಾಣ 10,700 ರೂಪಾಯಿ. ಅಭಿಷೇಕ್ ಬಿನ್ ದೇವರಾಜ್ರವರ ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಾಣ 13,200 ರೂಪಾಯಿ. ಗೌಟೂರು ಗ್ರಾಮದ ಗೋವಮ್ಮ ರುದ್ರಪ್ಪಗೌಡ ಜಮೀನು ಬೆಳದೂರು ಗ್ರಾಮದಲ್ಲಿ ಸರ್ವೆ ನಂಬರ್ 40ರಲ್ಲಿ ಅಡಿಕೆ ತೋಟ ನಿರ್ಮಾಣ 3,000 ರೂಪಾಯಿ. ಲಕ್ಷ್ಮಮ್ಮ ಕೋಟ್ ನಾರಾಯಣರವರ ಜಮೀನು ಸರ್ವೆ ನಂಬರ್ 38/1ರಲ್ಲಿ ಅಡಿಕೆ ತೋಟ ನಿರ್ಮಾಣ 12,460 ರೂಪಾಯಿ. ಹೂಮಡಿ ಸುಬ್ರಹ್ಮಣ್ಯರವರ ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಾಣ 29,316 ರೂಪಾಯಿ. ಉಮೇಶ ಬಿನ್ ಸಿದ್ದಣ್ಣರವರ ಅಡಿಕೆ ತೋಟ ನಿರ್ಮಾಣ 26,873 ರೂಪಾಯಿ. ಪರಶುರಾಮ್ ಬಿನ್ ಲಕ್ಷ್ಮಣರಾವ್ ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಾಣ 46,068 ರೂಪಾಯಿ. ಇನ್ನೊಂದು PRED ಇಲಾಖೆಯಿಂದ ಶೌಚಾಲಯ ಮಾಡಿರೋ ಕಾಮಗಾರಿ. ಇದು ಸರ್ಕಾರಿ ಪದವಿ ಪೂರ್ವ ಪ್ರೌಢಶಾಲೆ ವಿಭಾಗದಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ 28,742 ರೂಪಾಯಿ. ಇದಿಷ್ಟು ತೋಟಗಾರಿಕೆ ಇಲಾಖೆ ಮತ್ತು PRED ಇಲಾಖೆದು. ಈಗ ಸಾಮಾಜಿಕ ಅರಣ್ಯ ಇಲಾಖೆಯಿಂದ ನಿರ್ವಹಿಸಲಾದ ವೆಚ್ಚದ ವಿವರ. ಸರ್ವೆ ನಂಬರ್ 12 ಬ್ಲಾಕ್ 1ರಲ್ಲಿ ಇಂಗುಗುಂಡಿ ನಿರ್ಮಾಣ 2,98,145 ರೂಪಾಯಿ. ಸರ್ವೆ ನಂಬರ್ 12 ಬ್ಲಾಕ್ 2ರಲ್ಲಿ ಇಂಗುಗುಂಡಿ ನಿರ್ಮಾಣ 2,98,447 ರೂಪಾಯಿ. ಗೌಟೂರು ಗ್ರಾಮದ ಸರ್ವೆ ನಂಬರ್ 371ರಲ್ಲಿ ಇಂಗುಗುಂಡಿ ನಿರ್ಮಾಣ 20,101 ರೂಪಾಯಿ. ಸರ್ ಅವರು ಇಲಾಖೆಯಿಂದ ಕಾಮಗಾರಿಯನ್ನ ಸೆಲೆಕ್ಟ್ ಮಾಡಿ ಕೊಡ್ತಾರೆ ಸರ್, ಇಂತಿಂತ ಕಾಮಗಾರಿ ಅಂತ. ಅದು ನಮ್ಮ ಕ್ರಿಯಾ ಯೋಜನೆ ಒಳಗೆ ಸೇರಿಸ್ಕೊಂಡ್ಬಿಟ್ಟು ಅಪ್ರೂವಲ್ ತಗೊಳ್ಳೋದು ಸರ್. ಅವರು ನಿರ್ವಹಣೆ ಮಾಡೋದು, ಅವರು ಆ ಕಾಮಗಾರಿಯನ್ನು ಅನುಷ್ಠಾನ ಮಾಡೋದು ಇಲಾಖೆಯವರು ಸರ್. ಹಾಂ ಸರ್. ವೀರಪ್ಪ ಹೇಳೋದ್ರಲ್ಲಿ ಕರೆಕ್ಟ್ ಇದೆ. ಸರ್ವೆ ನಂಬರ್ 12 ಯಾವ ಗ್ರಾಮ ಬೇಕು. ಈಗ ನಮಗೆ ಏನು ಗೊತ್ತಾ ಸರ್, ಅದು ಸೋಷಿಯಲ್ ಫಾರೆಸ್ಟ್ ರೋಹಿತ್ ಅವರು ಇದ್ದಾರೆ ಸರ್, ಅವರು ಎಕ್ಸ್ಪ್ಲೈನ್ ಮಾಡಬೇಕು. ಅವರು ಇಲ್ಲ ಇವಾಗ. ವೀರಪ್ಪ ಹೇಳಿ ಸರಿ ಇದೆ. ಕೆಲಸ ಮಾಡ್ತಾರೆ, ಜನ ಕೆಲಸ ಮಾಡಿ ನಾವೇ ನೋಡಿಲ್ಲ. ಸೋಷಿಯಲ್ ಸರ್ ಅಲ್ಲೇ ಆಗಲ್ಲ, ಪಂಚಾಯತಿ ಅವರಲ್ಲ, ಅವರೇ ಎಲ್ಲ ನಮಗೆ ನಮ್ಮ ಇಲಾಖೆಗೆ ಸಂಬಂಧಪಡಲ್ಲ. ಹೋಗಿದ್ದಾರೆ ಕಾಮಗಾರಿ ವೀಕ್ಷಣೆ ಹೋಗಿದ್ದಾರೆ. ಯಾವ ಗ್ರಾಮದಲ್ಲಿ ಬರುತ್ತೆ ಈಗ ಏನಾಗಿದೆ ಅಂದ್ರೆ ಅಲ್ಲಿದ್ದಾರಲ್ಲ ಯಾವುದೇ ಇಲಾಖೆ ಸಂಬಂಧಪಟ್ಟ ಅಫಿಷಿಯಲ್ ಬಂದಿದ್ದಾರೆ. ಯಾವುದೇ ಕಾಮಗಾರಿ ಆದ್ರೂ ಕೂಡ ಗ್ರಾಮ ಸಭೆ ಆಮೇಲೆ ಇವರು ಹೇಳಿರೋದು ಏನಂದ್ರೆ, ಈಗ ನಮ್ಮ
ಗಮನಕ್ಕೆ ಬರಲ್ಲ ಅಂತ ಹೇಳಿ. ಆದರೆ ನಾನು ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗಿರೋ ವರ್ಕನ್ನ ಅವ್ರು ತಗೊಬೇಕು. ಯಾಕಂದ್ರೆ ನನಗೆ ನಿಮ್ಮ ಅಧ್ಯಕ್ಷರು ಮತ್ತು ಅಧಿಕಾರಣ ಹಾಕಿ ಕಳಿಸಿದ ಮೇಲೆ ಅವ್ರು ಆಗಿರುತ್ತೆ. ಅದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರೋ ಅಲ್ಲ ಅವ್ರು ಬಂದಿದ್ರೆ ನಾವು ಕೇಳ್ತಿರ್ಲಿಲ್ಲ ಸರ್. ಅಲ್ಲ ನಮಗೆ ಇವಾಗ ಕೇಳಬೇಕು, ಬೇರೆ ಟೈಮ್ ಇಲ್ಲ. ಯಾಕಂದ್ರೆ ಅಲ್ಲ ಈಗ ಸಿಕ್ಕಿಲ್ಲ ನಮಗೆ. ಯಾರಿಗೆ ಯಾರು ಬಂದಿದ್ದಾರೆ ನಮಗೆ ಯಾವಾಗ ಲಾಸ್ಟ್ ಗ್ರಾಮ ಸಭೆಯಲ್ಲಿ ಕಳೆದ ಗ್ರಾಮ ಸಭೆಯಲ್ಲಿ ಈ ವರ್ಕನ್ನ ಅಪ್ರೂವಲ್ ಮಾಡಬೇಕಂದ್ರೆ ಅವತ್ತು ನಿರೂಪ ಕ್ವಶನ್ ಮಾಡಿದ್ರೆ ಸೋಷಿಯಲ್ ಫಾರೆಸ್ಟ್ ಬಂದಿಲ್ಲ, ನಾವು ಅಪ್ಲಿಕೇಶನ್ ಮಾಡಿದ್ವಿ. ಈ ವರ್ಕ್ ಅಪ್ರೂವಲ್ ಇದು ಹಿಂದಿನ ವರ್ಕ್ ಇದೆ. ಆಕ್ಚುಲಿ 2024 ಗ್ರಾಮ ಸಭೆ ಸೋಷಿಯಲ್ ಆಗಿದ್ದಲ್ಲಿ ಲಾಸ್ಟ್ ಟೈಮ್ ಇದು ಅಪ್ರೂವಲ್ ಮಾಡಬೇಕಂದ್ರೆ ಈ ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಈ ಅಪ್ರೂವಲ್ ಕೊಡ್ಬೇಕಾದ್ರೆ ಇದು ಯಾಕೆ ಅಪ್ರೂವಲ್ ಕೊಡ್ತಾರೆ ಅಂತ ಹೇಳಿದ್ರೆ ನನಗೆ NMR ಬಿಲ್ಡಪ್ ಆಗೋದು, ಅಲ್ಲಿ ಮೆಟೀರಿಯಲ್ ವರ್ಕ್ ಆಗಲ್ಲ. NMR ಬಿಲ್ಡಪ್ಗೋಸ್ಕರ ಅವ್ರದ್ದು ಫುಲ್ ಅಪ್ರೂವಲ್ಗೆ ಇರುತ್ತೆ. ಅದಕ್ಕೋಸ್ಕರ ಏನಾದ್ರೆ ಅವ್ರು ಬಂದಿಲ್ಲ, ಅವ್ರು ಬರಬೇಕು. ಅದು ಆ್ಯಕ್ಚುಲಿ ಕೂಡ ಇದು ಪಂಚಾಯತಿ ಸದಸ್ಯರಿಗೆ ಅಧ್ಯಕ್ಷ ಗಮನಕ್ಕೆ ಪಂಚಾಯತ್ ಗಮನಕ್ಕೆ ಇರಬೇಕು. ನೀವು ಒಂದು ಆ್ಯಕ್ಷನ್ ಪ್ಲಾನ್ ಕೊಟ್ಟೋದು ಬಂದಿಲ್ಲ, ಇದು ಅಪ್ರೂವ್ ಆಗಿ ನಾವು ಅಪ್ರೂವ್ ಕೊಡಲೇಬೇಕಂತಿಲ್ಲ. ಟೆಕ್ನಿಕಲ್ ಆಗಿ ನಾವು ಕೊಡಲೇಬೇಕು. ಬಂದಿದ್ದು ಹೇಳ್ತಾರೆ ಗೊತ್ತಿರಲ್ಲ. ಮೀಟಿಂಗಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಏನು ಗೊತ್ತಾಗಂತ ಹೇಳಿ ನಾವು ಅವತ್ತು ಸಮೇತ ನಿಮ್ಮ ಸೋಷಿಯಲ್ ಫಾರೆಸ್ಟ್ ಇಲಾಖೆ ಬಂದಿಲ್ಲ ಅಂತ ಅಪ್ಡೇಷನ್ ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮೊಬೈಲ್ ಅಲ್ಲ, ಇದು ಮಾಡ್ತೀರ ಅವ್ರು ಇದು ಮಾಡ್ತೀರ ಮೊಬೈಲ್ ಅಲ್ಲ. ಹೆಚ್ಚಿನ ಕಡೆಯಿಂದ ಇದಕ್ಕೆ ಹುಣೂರು ಕಡೆ ಹೋಗೋದ್ರಲ್ಲಿ ಅಲ್ಲಿ 2 ಆಗಿದೆ, 4 ಹೊಸದಾಗಿ ಬಂದಿದೆ. 4 ಕೆಲಸ ಆಗಿದೆ. ಪಂಚಾಯತಿಂದಲೇ ಆಗಿದೆ. ಆದ್ಮೇಲೆ ನಾವು ಕೆಲಸ ಮಾಡ್ತಿಲ್ಲ.
20% ಇರಬೇಕು ಅಂತ ಅವ್ರು ಹೇಳಿದ್ರು. ಅದನ್ನ ಗಮನ ಮಾಡಿದ್ದೀವಿ. ಕಾಮಗಾರಿ ನೀವು ಇಟ್ಟಿದ್ದೀರಾ, ಕಾಮಗಾರಿ ನೀವು ಇಟ್ಟಿದ್ದೀರಾ, ಈಗ ಬರ್ಬೇಕಾದ್ರೆ ನನಗೆ ಗೊತ್ತಿಲ್ಲ. ಪಂಚಾಯತಿ ಅದರಲ್ಲಿ ಇದೆ ನಾನು ಪಾಯಿಂಟ್ ವಿಜಯನ ವಿಜಯನ 5 ನಿಮಿಷ ಆಸ್ಪೆಕ್ಟಿವ್ ಹೋಗ್ತೀನಿ 5 ನಿಮಿಷ ಮೊದಲನೇ ಗ್ರಾಮ ಸಭೆಗೆ ನಿಮ್ಮ ಇಲಾಖೆಯಿಂದ ಬಂದಿರಲಿಲ್ಲ. ಆದ್ರೆ ಮಾಹಿತಿ ಬೇಕಲ್ಲ, ಮಾಹಿತಿ ನಿಮಗೂ ಕೂಡ ಇಲ್ಲಿ ಅಂತ ಬಂದಿರಲಿಲ್ಲ. ಕ್ಯಾಮ್ರಾ ಕಂಡು ಗೌಟೂರು ಹೌದು ಫೈಲ್ ಇದೆ ಇದೇ ಮುಂದೆ ಯಾವ ಕಾಮಗಾರಿ ಸೋಷಿಯಲ್ ಫಾರೆಸ್ಟ್ ನೋಡೋದಾದ್ರೂ ಕೂಡ ಸಾಮಾನ್ಯ ಸಭೆ ನೆಕ್ಸ್ಟ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಕೃಷಿ ಇಲಾಖೆಯಿಂದ ಅದು ಪಂಚಾಯತಿ ಸದಸ್ಯರ ಗಮನಕ್ಕೆ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷರ ಗಮನಕ್ಕೆ ತಂದು ಕೆಲಸ ಮಾಡೋ ತರ ಆಗ್ಬೇಕು ಅಂತ ಹೇಳಿ ನಾವು ರೆಸಲ್ಯೂಷನ್ ಅನ್ನು ಮಾಡ್ಕೊಳ್ತೀವಿ. ಗೌಟೂರು ಗ್ರಾಮದ ಇದು ಈಗ ಕೃಷಿ ಇಲಾಖೆಯಿಂದ ನಿರ್ವಹಿಸಲಾದಂತ ಕಾಮಗಾರಿ ಒಂದೇ ಒಂದಿದೆ. ಗೌಟೂರು ಗ್ರಾಮದ ಜಾನಕಮ್ಮ ಶಿವಪ್ಪ ಸರ್ವೆ ನಂಬರ್ 139ರಲ್ಲಿ ಕೃಷಿ ಬಾವಿ ನಿರ್ಮಾಣ 19,420. ಇದಿಷ್ಟು ಗ್ರಾಮ ಪಂಚಾಯತಿ ಮತ್ತೆ ಸರ್ ಅದು 19,000 ಚಿಲ್ಲರೆ. ಅದು ಉಳಿದಿರೋ ಅಮೌಂಟ್ ಹಾಕಿದ್ದಾರೆ ಅನ್ಸುತ್ತೆ ಸರ್ ಈ ಸರಿ. ಇದಿಷ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಿಂದ ಗ್ರಾಮ ಪಂಚಾಯತಿ, ತೋಟಗಾರಿಕೆ ಇಲಾಖೆ, ಸಾಮಾಜಿಕ ಕಲ್ಯಾಣ, ಅರಣ್ಯ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ನಿರ್ವಹಿಸಲಾದ ಕಾಮಗಾರಿಗಳನ್ನ ಓದಿದ್ದೀವಿ. ಈಗ ಗ್ರಾಮ ಪಂಚಾಯತಿಯಿಂದ 15ನೇ ಹಣಕಾಸಿನ ಯೋಜನೆಯಿಂದ ಯಾವ್ಯಾವ ಕಾಮಗಾರಿ ಮಾಡಿದ್ವಿ, ಭರಿಸಲಾದ ವೆಚ್ಚದ ಬಗ್ಗೆ ಶ್ರೀಮತಿ ಮಧುಶ್ರೀ ಅವರು ಓದ್ತಾರೆ.
1-4-2024 31-3-2025 ಗ್ರಾಮ ಪಂಚಾಯತಿ ರಿಪ್ಪನ್ಪೇಟೆ ವ್ಯಾಪ್ತಿಯಲ್ಲಿ 15ನೇ ಹಣಕಾಸು ಯೋಜನೆಯಡಿ ನಿರ್ವಹಿಸಲಾದ ಕಾಮಗಾರಿಗಳ ವೆಚ್ಚದ ವಿವರ. ರಿಪ್ಪನ್ಪೇಟೆ ನೆಹರು ಬಡಾವಣೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 2,50,000, ಪಾವತಿಸಿದ ಮೊತ್ತ 2,44,500. ಗೌಟೂರು 3ನೇ ವಾರ್ಡ್ ಶ್ರೀರಾಮ್ ನಗರ ಉತ್ತಮಣ್ಣ ಮನೆಯಿಂದ ವಿನಾಯಕ್ ನಗರದವರೆಗೆ ಬಾಕ್ಸ್ ಚರಂಡಿ ನಿರ್ಮಾಣ ಅಂದಾಜು ಮೊತ್ತ 90,000, ಪಾವತಿಸಿದ ಮೊತ್ತ 89,800. ಗೌಟೂರು 3ನೇ ವಾರ್ಡ್ ಶ್ರೀರಾಮ್ ನಗರ ಗೌಟೂರು 3ನೇ ವಾರ್ಡ್ ಶ್ರೀರಾಮ್ ನಗರ ಉತ್ತಮ್ ಕುಮಾರ್ ಮನೆಯಿಂದ ವಿನಾಯಕ್ ನಗರದವರೆಗೆ ಬಾಕ್ಸ್ ಚರಂಡಿ ನಿರ್ಮಾಣ 1,20,000, ಪಾವತಿಸಿದ ಮೊತ್ತ 1,09,300. ಗೌಟೂರು ನೆಹರು ಬಡಾವಣೆಯಲ್ಲಿ ಜಲ್ಲಿ ರಸ್ತೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಅಂದಾಜು ಮೊತ್ತ 1,85,000, ಪಾವತಿಸಿದ ಮೊತ್ತ 1,81,800. ಬರ್ವೆ ಗ್ರಾಮದ ಪಾಜಾತಿ ಪದ್ಮಾವತಿ ಬಣಜ ಮನೆ ಮುಂಭಾಗದಿಂದ ಕೆರೆ ಕಾಲುವೆಯವರೆಗೆ ನೀರು ಹರಿಯುವ ಮುಂದುವರೆದ ಬಾಕ್ಸ್ ಚರಂಡಿ ಅಂದಾಜು ಮೊತ್ತ 1,15,000, ಪಾವತಿಸಿದ ಮೊತ್ತ 1,15,000. ರಿಪ್ಪನ್ಪೇಟೆ ಸಾರ್ವಜನಿಕ ಸ್ಮಶಾನದಲ್ಲಿ ಹೈಮಾಸ್ಕ್ ಅಳವಡಿಕೆ ಕಾಮಗಾರಿ ಅಂದಾಜು ಮೊತ್ತ 50,000, ಪಾವತಿಸಿದ ಮೊತ್ತ 49,800. ಕೆರೆಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪೀಠೋಪಕರಣ ದುರಸ್ತಿ ಕಾಮಗಾರಿ ಅಂದಾಜು ಮೊತ್ತ 67,000, ಪಾವತಿಸಿದ ಮೊತ್ತ 65,500. ಗೌಟೂರು ಗ್ರಾಮದ ಗೋಪಾಲ್ಗೌಡ ಮನೆಯ ಹತ್ತಿರ ಸಾರ್ವಜನಿಕ ಬಾವಿ ದುರಸ್ತಿ ಅಂದಾಜು ಮೊತ್ತ 30,000, ಪಾವತಿಸಿದ ಮೊತ್ತ 30,000. ಗೌಟೂರು ಗ್ರಾಮದ PNT ರಸ್ತೆ ಲೀನಾರ್ ಅವರ ಮನೆಯಿಂದ ಶಂಕರಣ್ಣ ಮನೆಯವರೆಗೆ ಬಾಕ್ಸ್ ಚರಂಡಿ ನಿರ್ಮಾಣ ಅಂದಾಜು ಮೊತ್ತ 1,20,000, ಪಾವತಿಸಿದ ಮೊತ್ತ 1,19,600. ಬರ್ವೆ ಗ್ರಾಮದ ಮಮತಾ ಮಂಜುನಾಥ್ ರವರ ಮನೆ ಹತ್ತಿರ ಸಾರ್ವಜನಿಕ ಬಾವಿ ದುರಸ್ತಿ ಅಂದಾಜು ಮೊತ್ತ 50,000, ಪಾವತಿಸಿದ ಮೊತ್ತ 49,804. ಗೌಟೂರು ಗ್ರಾಮದ ಪಾಜಾತಿ ಅಶ್ವಿನಿ ಅವರ ಮನೆ ಹತ್ತಿರ ಸಾರ್ವಜನಿಕ ರಸ್ತೆಗೆ ಡೆಕ್ ಸ್ಲ್ಯಾಬ್ ನಿರ್ಮಾಣ ಅಂದಾಜು ಮೊತ್ತ 95,000, ಪಾವತಿಸಿದ ಮೊತ್ತ 93,085. ಸರ್ಕಾರಿ ಪ್ರೌಢಶಾಲೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ಕೊಳವೆ ಬಾವಿ ಕೊರೆಸಿದ ಬಾಬ್ತು ಅಂದಾಜು ಮೊತ್ತ 2,50,000, ಪಾವತಿಸಿದ ಮೊತ್ತ 2,49,651. ಗೌಟೂರು 2ನೇ ವಾರ್ಡ್ ಹೊಸನಗರ ಮುಖ್ಯ ರಸ್ತೆಯಿಂದ ಹುಚ್ಚಪ್ಪ ನಾಗೇಂದ್ರ ಮತ್ತಿತರ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 50,000, ಪಾವತಿಸಿದ ಮೊತ್ತ 49,800. ಕೆರೆಹಳ್ಳಿ ಪರಶುರಾಮ ಮನೆ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಅಂದಾಜು ಮೊತ್ತ 40,000, ಪಾವತಿಸಿದ 15ನೇ ಹಣಕಾಸು ಕೆರೆಹಳ್ಳಿ ಪರಶುರಾಮ್ ಮನೆ ಹತ್ತಿರ ಜಾನುವಾರು ಕುಡಿಯುವ ನೀರಿನ ಅಷ್ಟೊಂದು ನೆನಪಿಕ್ಷಿಕೆ ಇಲ್ಲ ಸರ್, ಎಲ್ಲವತ್ತು ನೆನಪಿಟ್ಟು ಫೈಲ್ ನೋಡಿ ಹೇಳಿ ಅಲ್ಲಿ ವರ್ಕ್ ನೋಡಿದ್ದಾರೆ, ಸೋಷಿಯಲ್ ಆಡಿಟ್ ಟೀಮ್ ಅವರು ವರ್ಕ್ ನೋಡಿದ್ದಾರೆ, ಅವರು ಇದ್ರ ಬಗ್ಗೆ ನೋಡಿದ್ದೇವೆ. ಅದರ ಮೆಜರ್ಮೆಂಟ್ ಸರಿ ಇದೆ, ಅದರಲ್ಲಿ ಒಂದು ಸ್ವಲ್ಪ ಊಟ ಮಾಡಿ ಎರಡು ಅದರ ಇರೋದು 84 ಸೆಂಟಿಮೀಟರ್ 84 ಏನು ನೀವು ಅಮ್ಮಮ್ಮ ಅಂದ್ರೆ 20,000 ರೂಪಾಯಿ ಆಗಲ್ಲ. ಸ್ವಲ್ಪ ದಂತೆ ಮಾಡಿ ಮತ್ತೆ ನಿಮ್ಗೆ ಎಸ್ಟಿಮೇಟ್ ಇರುತ್ತಾ ಹೆಂಗೆ ಏನು ಅನ್ನೋದು ನೋಡ್ತೀನಿ ನಾನು. ಆದ್ರೆ ನೀವು ಅಪ್ಡೇಷನ್ ಬರ್ಕೊಳ್ಳಿ, ಯಾಕಂದ್ರೆ ಅಷ್ಟು ಕಾಮಗಾರಿ ಅಲ್ಲ. ನೀವು ಸುಮ್ಮನೆ ಇಟ್ಕೊಂಡ್ರೆ ಸಾರ್ವಜನಿಕರು ತೆರಿಗೆ ಹಣನ ಯಾರಿಗೂ ದುರುಪಯೋಗ ಮಾಡಬಾರ್ದು. ನೀವು ಒಬ್ಬ ರೈತರಿಗೆ ಕೊಡಿ, ಅದಕ್ಕಿಂತ ಚೆನ್ನಾಗಿ 20,000 ರೂಪಾಯಿಗೆ ಆ ಕಾಮಗಾರಿ ಮಾಡ್ತಾ ಹೋಗ್ತಾರೆ. ಈ ವರ್ಷ ಕಾಮಗಾರಿ ಆಗಿರ್ತಾ ಇಲ್ಲ, ಹೊರಗಡೆ ಏನಿದೆ
ಹಾಕಿ ಅಷ್ಟ ಅಮೌಂಟ್ ಅಲ್ಲ ಸರಿ ಮಾಡ್ಬೇಕಾದ್ರೆ ಅಷ್ಟ ಅಮೌಂಟ್ ಇನ್ನೊಂದು ಯಾವುದು ಸರ್ ಅದು ನೆಕ್ಸ್ಟ್ ವರ್ಕು ಗೌಟೂರು ಗ್ರಾಮದ ಕಾಮಗಾರಿ ಮಾಡ್ತಾರೆ ಯಾವುದೇ ಇಂಜಿನಿಯರ್ ಬಂದು ಇಂಜಿನಿಯರ್ ಬಂದು ನೋಡಿ ಹೇಳ್ತೇನೆ ಕೆಲಸ ಮಾಡಬೇಕು ಹೇಳಿದ್ದೀವಿ ಯಾವುದೇ ಗಮನ ಕೆಲಸ ಮಾಡಿ ಇಂಜಿನಿಯರ್ ನೋಡಿ ಇದರಲ್ಲಿ ಕೆಲಸ ಮಾಡಿ ಕೆಲಸ ಮಾಡಬೇಕು ಮಾಹಿತಿ ಕೊಡಿ. ಅದು ಇಂಜಿನಿಯರ್ ಇದ್ದಾರಾ ಯಾರು ಇದ್ದಾರಾ? ನನ್ನ ಆರೋಪ ಏನಿದೆ 40,000 ರೂಪಾಯಿ ಕಾಮಗಾರಿ ಅಲ್ಲ 39 ಗ್ರಾಮ ಮಾಡಿದ್ರೆ ಅದು 20,000 ರೂಪಾಯಿ ಮುಂದಿನ ಕಾಮಗಾರಿ ಒಂದು ಅಲ್ವೇ ಅಲ್ಲ. ಸಾರ್ವಜನಿಕ ತೆರಿಗೆಯನ್ನು 15,000 ರೂಪಾಯಿ ಪ್ರತಿಭಟನೆ ಮಾಡ್ತಾ ಇದೆ. ನೀವು ಎಸ್ಟಿಮೇಟ್ ಏನ್ ಮಾಡ್ತೀರಿ ಅಂದ್ರೆ ಇದು ಯಾವ ದುಡ್ಡು ನಮ್ದಲ್ಲ ನಮ್ಗೆ ಒಂದು ಹಾಕದಲ್ಲ ಅಂತ ಎಸ್ಟಿಮೇಟ್ ಅದಕ್ಕೂ ಜಾಸ್ತಿ ಮೆಜರ್ಮೆಂಟ್ ನೀವು ಹಾಕ್ಸಿದ್ರೆ ಒಂದು ಕಲ್ಲಿಗೆ ಕನಿಷ್ಠ 50 ರೂಪಾಯಿ ಇದ್ರೆ ನಿಮ್ಮ ಎಸ್ಟಿಮೇಟ್ ನಲ್ಲಿ 150 ರೂಪಾಯಿ ಇರುತ್ತೆ. ಮೊನ್ನೆ ಒಂದೇ 24 ವಯಸ್ಸು ಬಣ್ಣ ಹೊಡೆಯಕ್ಕೆ 300 ಲಕ್ಷ ರೂಪಾಯಿ ಖರ್ಚಾಕಿದ್ದಾರೆ. ನಿನ್ನೆ ಇದು ಸಾರ್ವಜನಿಕ ತೆರಿಗೆನ ಹಂಗೆ ಆಗಬಾರ್ದು ಅಂತ ನೀವೆಲ್ಲರೂ ನಾವು ಬಜೆಟ್ ಹಣ ಇಟ್ಟಿರುತ್ತೆ ಹಣ ಇಟ್ಟವಾಗ ಬರ್ತಾರೆ ಯಾವುದೇ ರಾಜಿ ಸಾರ್ವಜನಿಕ ತೆರಿಗೆ ಹಣ ಓಡಾಗ್ತಾ ಇದೆ. ಹಾಗಾಗಿ ನೀವು ಎಸ್ಟಿಮೇಟ್ ಮಾಡಬೇಕಾದ್ರೆ ಸರಿಯಾಗಿ ಮಾಡಿ ಅನ್ನೋದನ್ನ ನೀವು ಮೇಲಾಧಿಕಾರಿಗಳು ಬಿಟ್ಟಿರೋ ಏನೋ ಗೊತ್ತಿಲ್ಲ. ಆದ್ರೆ ಸಾರ್ವಜನಿಕ ತೆರಿಗೆ ಹಣ ಉಳಿಬೇಕು ಅಂತ ಏನು ಇಲ್ಲಿ ಸರ್ ನೀವು ಬಂದಿದ್ದು ಇಲ್ಲಿ ಓದೋದು ಹೋಗೋದು ಏನಿಲ್ಲ. ನಾ ಹೇಳ್ತಾ ಇದ್ದೀನಲ್ಲ ಮೇಲಾಧಿಕಾರಿಗಳಿಗೆ ಅದನ್ನು ಬರೀರಿ ಗ್ರಾಮ ಸಭೆ ತೀರ್ಮಾನ ಆಯ್ತು ಅಂತ. ವಿರೋಧ ಇದ್ರೆ ಯಾವ್ದಾದ್ರು ಅದು ಬರ್ತಿ ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ. ನಾವು ಮನೆ ಹತ್ತಿರ ಆಗ್ಬೇಕಿತ್ತು. ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಕಾಂಪ್ಲೇಂಟ್ಸ್ ಟೈಪಿಂಗ್ ಇದು ನೆಹರು ಬಡಾವಣೆ ಮುಖ್ಯ ರಸ್ತೆ ಸರ್. ಫೈಲ್ ಇದೆ, ಫೈಲ್ ನೋಡ್ಬೋದು ಸರ್. ಫೈಲಲ್ಲಿ ಫೋಟೋನು ಇದೆ. ಅದು 1 ವರ್ಷದ
ನಂಬರ್ 31 ಇದೆ ನೋಡಿ. ಯಾವುದಂದ್ರೆ ರಾಜ್ಯ ಆಡಳಿತ ಸೊಸೈಟಿ ನೆಕ್ಸ್ಟ್ ವರ್ಗು ಗೌಟೂರು ಗ್ರಾಮದ ಪಾರ್ವತಿ ಕಾಲೋನಿ ಮುಂಭಾಗ ಹೈಮಾಸ್ ಲೈಟ್ ಅಳವಡಿಕೆ ಅಂದಾಜು ಮೊತ್ತ 90,000, ಪಾವತಿಸಿದ ಮೊತ್ತ 89,500. ಕೆಳಗಿನ ಕೆರೆಹಳ್ಳಿ ಅಂಬಾಭವಾನಿ ದೇವಸ್ಥಾನ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಅಂದಾಜು ಮೊತ್ತ 40,000, ಪಾವತಿಸಿದ ಮೊತ್ತ 39,800. ಗೌಟೂರು ಮ್ಯಾಥ್ಯೂಸ್ ಹುಚ್ಚಪ್ಪ ಮನೆ ಹತ್ತಿರ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 90,000, ಪಾವತಿಸಿದ ಮೊತ್ತ 89,500. ಕೆರೆಹಳ್ಳಿ ಮುಖ್ಯ ರಸ್ತೆಯಿಂದ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗುವಲ್ಲಿ ವೆಬ್ ಸ್ಲ್ಯಾಬ್ ನಿರ್ಮಾಣ ಅಂದಾಜು ಮೊತ್ತ 30,000, ಪಾವತಿಸಿದ ಮೊತ್ತ 29,800. ಬರುವೆ ಗ್ರಾಮದ ದುಡ್ಡಿನಕೊಪ್ಪ ಪಾಜಾತಿ ಕಾಲೋನಿ ಸಭಾಭವನಕ್ಕೆ ಶೌಚಾಲಯ ನಿರ್ಮಾಣ ಅಂದಾಜು ಮೊತ್ತ 65,000, ಪಾವತಿಸಿದ ಮೊತ್ತ 64,800. ಕೆರೆಹಳ್ಳಿ ಮುಖ್ಯ ರಸ್ತೆಯಿಂದ ಈಶ್ವರ ದೇವಸ್ಥಾನದ ಹೋಗುವ ಸಾರ್ವಜನಿಕ ರಸ್ತೆಗೆ ವೆಬ್ ಸ್ಲ್ಯಾಬ್ ನಿರ್ಮಾಣ ಅಂದಾಜು ಮೊತ್ತ 90,000, ಪಾವತಿಸಿದ ಮೊತ್ತ 89,995. ಬರುವೆ ಗ್ರಾಮದ ದುಡ್ಡಿನಕೊಪ್ಪ ಪಾಜಾತಿ ಕಾಲೋನಿ ಸಭಾಭವನಕ್ಕೆ ಶೌಚಾಲಯ ನಿರ್ಮಾಣ ಮುಂದುವರೆದ ಕಾಮಗಾರಿ ಅಂದಾಜು ಮೊತ್ತ 2 ಲಕ್ಷ ರೂಪಾಯಿ, ಪಾವತಿಸಿದ ಮೊತ್ತ 1,99,000 ರೂಪಾಯಿ. ಬರುವೆ ಗ್ರಾಮದ ಮಟನ್ ಮತ್ತು ಚಿಕನ್ ಇದು ಗೌಟೂರು. ಕೆರೆಹಳ್ಳಿ ಮುಖ್ಯ ರಸ್ತೆಯಿಂದ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗುವಲ್ಲಿ ಅದು ಗೌಟೂರು. ಕೆರೆಹಳ್ಳಿ ಮುಖ್ಯ ರಸ್ತೆಯಿಂದ ಈಶ್ವರ ದೇವಸ್ಥಾನ ಬರ್ವೆ ಗ್ರಾಮದ ಮಟನ್ ಮತ್ತು ಚಿಕನ್ ಮೀನು ಮಾರ್ಕೆಟ್ಗೆ ಟೈಲ್ಸ್ ಅಳವಡಿಕೆ ಕಾಮಗಾರಿ ಅಂದಾಜು ಮೊತ್ತ 2 ಲಕ್ಷ ರೂಪಾಯಿ, ಪಾವತಿಸಿದ ಮೊತ್ತ 1,99,000. ಇದಿಷ್ಟು 18 ಫೈಲ್ ನೋಡೋಣ. ಅದು ಒಂದು ಸ್ವಲ್ಪ ಅದಕ್ಕೆ ನೆಕ್ಸ್ಟ್ ಇಯರ್ 15 ಫೈನಾನ್ಸ್ ಇವಾಗ ಅದು ಲೆಂತ್ ಜಾಸ್ತಿ ಇದೆ ಅಂತ ಹೇಳಿ ಅದು ಅಮೌಂಟ್ ಹಾಕಿದೆ. ನೆಕ್ಸ್ಟ್ 20 ಎಷ್ಟು ಬರುತ್ತೆ? 30 ಅಡಿ ಅಲ್ಲ, ಅದರ ಪ್ರಕಾರ ಮಾಡಿದ್ದಾರೆ. 2 ಎಸ್ಟಿಮೇಟ್ ಅದು ಎಸ್ಟಿಮೇಟ್ ಇದೆ. ಆಂಗ್ಲ ಮತ್ತು ಉರ್ದು ಮಾಧ್ಯಮ ಅಂತ ಇರುತ್ತೆ. ಅದ ಮೇಲೆ ಬೇಕಾದ್ರೆ
ಒಂದೊಂದು ಕೆಲಸದಲ್ಲಿ ಜಾಸ್ತಿನೇ ಆಗಿರುತ್ತೆ ನಮಗೆ. ಇನ್ಸ್ಟ್ರೂಮೆಂಟ್ ಇದ್ರೆ ಜಾಸ್ತಿ ಮಾಡಿರ್ತಾರೆ. ಅದನ್ನ ನಾವು ಹೇಳಕ್ಕೆ ಹೆಂಗಾಗುತ್ತೆ? ಈಗ 200 ರೂಪಾಯಿ ಅಲ್ಲಲ್ಲ, ಅದೆಷ್ಟು ಪಕ್ಕ ಇರೋದಕ್ಕೆ ನಾವು ಕೊಡೋಕ್ಕಾಗಲ್ಲ, ಇಲ್ಲ ಕೊಡೋಕ್ಕಾಗಲ್ಲ. ಎಷ್ಟು ಆಗ್ತಿರೋ 10 ರೂಪಾಯಿ ಪಡೆದು 15 ರೂಪಾಯಿ ಪಡೆದಿವಿ. ಇವಾಗ ರಾಜ್ಯ ಹಣಕಾಸು ಆಯೋಗದಿಂದ ತಾಲೂಕ್ ಪಂಚಾಯಿತಿ ಅನುದಾನದಲ್ಲಿ ವೆಚ್ಚ ಮಾಡಲಾದ ಕಾಮಗಾರಿ ವಿವರ ಓದ್ತೀನಿ. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತ್ ಕೌಟೂರು ಗ್ರಾಮದ ವಿನಾಯಕಪುರ ಎಸ್ಸಿ ಗೋವಿಂದಪ್ಪ ಮತ್ತು ಇತರರ ಮನೆ ಹತ್ತಿರ ರಸ್ತೆ ಡಾಮರೀಕರಣ 1 ಲಕ್ಷ. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತ್ ಕೌಟೂರು ಗ್ರಾಮದ ಕೆರೆಯಲ್ಲಿ ಶಿವಾಜಿ ವೃತ್ತದಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಕೆ ಕಾಮಗಾರಿ 1.5 ಲಕ್ಷ. ರಿಪ್ಪನ್ಪೇಟೆ ಗ್ರಾಮ ಅದು 1 ನಿಮಿಷ. 2020-21 ಸಾಲಿನಿಂದ 2024-25 ಸಾಲಿನವರೆಗೆ ಏನೇನು ಕಾಮಗಾರಿ ಆಗಿದೆ ಅದು ವಿವರ. ಇದು ಮೊದಲನೇ ಬಾರಿ ಸಾಮಾಜಿಕ ಲೆಕ್ಕ ತಪಾಸಣೆಗೆ ಅಳವಡಿಸಿ ಕೊಟ್ಟಿದ್ದಾರೆ. ತಾಲೂಕ್ ಪಂಚಾಯಿತಿ ಅನುದಾನದಿಂದ ಮಾಡಲಾದ ಕಾಮಗಾರಿ ಇದು. ಬಂದಿದ್ದಕ್ಕೆ ಪ್ರಸ್ತಾವ ಮಾಡ್ತಾ ಇದ್ದೀನಿ. ಇದರಲ್ಲಿ ಅದು ಹೇಳೋಲ್ಲ. ಈಗ ಅದು 2 ಮತ್ತೆ 24 2 ಮತ್ತೆ ಶಿವಾಜಿ ವೃತ್ತ ಅಲ್ಲ 2 ಕ್ರಮ ಸಂಖ್ಯೆ 2 ಮತ್ತೆ 24 ಒಂದೇ ಸಮಸ್ಯೆ ಅಂತ ನಾನು ಅನ್ಕೊಳ್ತೀನಿ. ಆ 24 ನೋಡಿಲ್ಲ, ನೀವೆಲ್ಲ ನಮ್ಮ ಸದಸ್ಯರು ನೋಡಿರ್ಬೇಕು, ಗೊತ್ತಿಲ್ಲ. ಇದು ನಾನು ನೋಡಿದ್ದೀನಿ, ಹೇಳ್ತೇನೆ. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಕೌಟೂರು ಗ್ರಾಮದ ಕೆರೆ ಶಿವಾಜಿ ವೃತ್ತದಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಕೆ ಕಾಮಗಾರಿ. ಅದು ಯಾವುದು, ಅಲ್ಲಿ ಎಲ್ಲಿ ಅಳವಡಿಕೆ? ಶಿವಾಜಿ ವೃತ್ತ ಇದೆ. ಅಲ್ಲ, ಇದು ಕಾಮಗಾರಿ ಬಗ್ಗೆ ವಿವರ ಕೊಡ್ಲಿಕ್ಕೂ ಕೂಡ ಈಗ ಶಿವಮೂರ್ತಿ ಸರ್ ಅವರು 20-21 ಹೈಸ್ಕೂಲ್ ಸರ್ಕಲ್, ಹೈಸ್ಕೂಲಿಂದ ಒಂದು ಇನ್ನೊಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕ ಕೆಳಗೆ. ಹೈಸ್ಕೂಲ್, ಪೆಟ್ರೋಲ್ ಬಂಕ್ ಪಕ್ಕ, ಕಾಲೇಜು. ಇದು ಕಾಣ್ತಾ ಇರೋದು 24ರಲ್ಲಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತ್ ವತಿಯಿಂದ ಎಸ್ಸಿ ಕಾಲೋನಿಗೆ ಹೋಗುವ ರಸ್ತೆಗೆ ಸೋಲಾರ್ ಬೀದಿ ದೀಪ ಅಳವಡಿಸುವ ಕಾಮಗಾರಿ ಅನ್ನೋದು ಒಂದೇ ಕಾಮಗಾರಿ. ನೀವೆಲ್ಲ ಇದರಲ್ಲಿ ಪ್ರಸ್ತಾಪ ಮಾಡ್ತೀರಿ, ದಯವಿಟ್ಟು ಅದು ತಪ್ಪು ಮಾಹಿತಿನ ಕೊಡಬೇಡಿ. ಈಗ ಇರ್ಬೋದು ಇಲ್ಲಿ ಕೊಟ್ಟಿರೋದು ಒಂದು ಕಾಮಗಾರಿ, ನೀವು ಇಲ್ಲಿ ಕೊಟ್ಟಿರೋದು ಒಂದು ಕಾಮಗಾರಿ. ಮೇಡಮ್ ಅವರೇ, ಈಗ 2ಕ್ಕೆ ಹೋಗ್ತದೆ. ಆ 2ಕ್ಕೆ ಯಾರ್ಯಾರು ನೋಡಿದಿರಿ ಹೇಳಿ. ಲೈಟ್ ಹಾಕ್ತಿದ್ದನ್ನ ಯಾರ್ಯಾರು ನೋಡಿದಿರಿ ಹೇಳಿ. ಒಂದು ಲೈಟ್ ಇದೆ ಇಲ್ಲೊಂದು ಈ ಕಾಲದಲ್ಲಿ ಮಾತ್ರ ನಾನು ಕೇಳ್ತಾ ಇರೋದು. ಈಗ 2 ಮತ್ತು 24 ನಾನು ನೋಡಿಲ್ಲ, ಗೊತ್ತಿಲ್ಲ. ಒಂದು ಕಾಲದಲ್ಲಿ ಮಾತ್ರ ಮಾಡಿದ್ದೇನೆ. 2ರಲ್ಲಿ ಹೇಳಿ ಯಾರ ನಮ್ಮಲ್ಲಿ ಯಾರು ಹೇಳಿ 24
ಎರಡೂವರೆ ಅಡಿ 2 ಅಡಿ ಹಾಕೋದು ಒಂದು ಸೋಲಾರ್ ಲೈಟ್, ಒಂದು ಲೈಟ್, ಮತ್ತೆ ಅದ್ರ ಮೇಲೆ ಒಂದು ಅದೇನು ಶೇಖರಣೆ ಮಾಡ್ಕೊಂಡು ಅಲ್ಲಿ ನಡೆದಿರುವಂತ ಕಾಮಗಾರಿ. ಅದಕ್ಕೆ ಖರ್ಚಾಗಿರೋದು ನೀವು 1.5 ಲಕ್ಷ. ನಮಗೂ ಇದು ಯಾವ ರೀತಿ 2021 ಸಾಲು 2020 ಅಡ್ಮಿನಿಸ್ಟ್ರೇಟ್ ಇತ್ತು. ಅವಾಗ ಗ್ರಾಮ ಪಂಚಾಯತಿ 1.5 ವರ್ಷ ಅಡ್ಮಿನಿಸ್ಟ್ರೇಟ್ ಆಗಿತ್ತು. 2021ರಲ್ಲಿ ನಾವೆಲ್ಲ ಹೊಸದಾಗಿ ಚುನಾಯಿತ ಸದಸ್ಯರಾಗಿ ಬಂದಿರೋದು. ಆಮೇಲೆ ಈಗ ಏನ್ ನಿಮ್ದು 23 ನಂತರದ್ದು 24 ನಂತರದ್ದು ಅದಷ್ಟು ಕಾಮಗಾರಿ ಈಗ ನಮ್ಮ ಶಾಸಕರ ಗೋಪಾಲ್ ಕೃಷ್ಣ ಅವಧಿಯಲ್ಲಿ DPDC ಗ್ರಾಂಟ್ ಆಗಿದೆ. ಇದಕ್ಕಿಷ್ಟು ನಾವು ಉತ್ತರ ಬಂದಿದ್ದೀವಿ. ಈಗ ಅಧಿಕಾರಿಗಳು ಇದ್ದಾರೆ ಆಯ್ತಾ. ಇದಿಷ್ಟು ಏನ್ ಕೆಳಗಡೆ 25ರಿಂದ 30 ಏನ್ ಕೆಲಸಗಳಾಗಿದೆ ಅದಷ್ಟಕ್ಕೂ ನಾವು ಈಗ ಉತ್ತರ ಕೊಡ್ತೀವಿ. ಈ ಮೇಲ್ಗಡೆ ಆಗಿದ್ದ ಕೆಲಸಗಳಿಗೆ
ಮನವರಿಕೆ ಮಾಡ್ಕೊಂಡು ಹಗಲು ಚಲಾವಣೆ ಮಾಡಿದ್ದಾರೆ. ಇದು ಬರ್ಕೋಬೇಕು. ಆ ಕಾರಣಕ್ಕಾಗಿ ಆ ಎರಡೂ ಕಾಮಗಾರಿ ಸಮಗ್ರ ತನಿಖೆಯಾಗಿ ತಪ್ಪಿತಸ್ಥರು ಅಂತ ಕಂಡು ಬಂದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು. ಇದನ್ನೇ ಬರ್ಕೋಬೇಕು. ಬೇರೆ ಬೇರೆ ಹೋರಾಟವನ್ನು ಬರೆಸಿ ನೀವು ಬರ್ಕೊಳ್ಳೋದು ಬೇಡ, ಇದನ್ನೇ ಬರ್ಕೊಳ್ಳಿ. ಹೇಳಕ್ಕೆ ದಯಮಾಡಿ ಸಭೆಯ ಗಮನಕ್ಕೆ 2020ರಿಂದ 21ನೇ ಸಾಲಿನಿಂದ ಶುರುವಾಗಿ 24-25 ಕೂಡ ಆಗಿರೋ ವರ್ಕ್ ರಾಜ್ಯ ಹಣಕಾಸು ಆಯೋಗ ಟಿಪಿ ವರ್ಕ್ ಮಾಡಿರೋದು. ಈಗ ಅಜಿಂದರ್ ಅವರು ಹೇಳಿದಂಗೆ ಈಗ ಹಿಂದೆ ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಆಗಿರೋದು ಪಂಚಾಯತಿ ಮೆಂಬರ್ ಗಮನಕ್ಕೂ ಇಲ್ಲ. ಒಂದು ಏನಾಗಿತ್ತು ಅಂದ್ರೆ ಸಂಬಂಧಪಟ್ಟಂಗೆ ಫೈಲ್ ಇದೆ, ಎಂಪಿಗಳು ರೆಕಾರ್ಡ್ಗಳು ಇದ್ದಾವೆ. ಸೋಷಿಯಲ್ ಆಡಿಟ್ ಟೀಮ್ ಅವರಿಗೂ ಲಾಸ್ಟ್ ಇಯರ್ ತನಕ ಟಿಪಿ ಗ್ರಾಂಟ್ ಗಳನ್ನ ಮಾಡ್ಲಿಕ್ಕೆ ಇರಲಿಲ್ಲ. ಈ ವರ್ಷ ಹೊಸದಾಗಿ ಅದನ್ನ ಆಡ್ ಮಾಡಿದ್ದಾರೆ. ಅವರಿಗೂ ಕೂಡ ಪಾಠಗಳು ಗೊತ್ತಿಲ್ಲ. ತಾವು ಗ್ರಾಮ ಸಭೆಯಲ್ಲಿ ಯಾವ ಪದಗಳಲ್ಲಿ ಅಬ್ಜೆಕ್ಷನ್ ಮಾಡ್ತಿರಲ್ಲ ಅದೇ ಪದಗಳಲ್ಲಿ ಲೈವ್ ರೆಕಾರ್ಡಿಂಗ್ ಆಗುತ್ತೆ ಸರ್. ದಯವಿಟ್ಟು ನಾವು ಪಾರದರ್ಶಕವಾಗಿ ಮಾಡುವಂಥದ್ದು. ಈಗ ಕಾಮಗಾರಿ ಆಗಿದೆ ಆಗಿಲ್ಲ ಅಂತ ನೀವು ಹೇಳಿದ್ರೆ ಸರಿ, ಅದೇ ಪದಗಳನ್ನ ಬಳಸಿ ರೆಕಾರ್ಡ್ ಮಾಡ್ತಾರೆ. ಇಂತಿದೆ ನಿಮ್ಗೆ ಟಿವಿ ಕೂಡ ಹಾಕಿದ್ದಾರೆ, ಬೇಕಾದ್ರೆ ನೋಡಿ ನೀವು ಸರ್. ಸುಮ್ಮನೆ ಅದನ್ನೇ ಚರ್ಚೆ ಮಾಡಿದ್ರೆ ಉಪಯೋಗ ಆಗಲ್ಲ. ಮುಂದಕ್ಕೆ ಹೋಗೋಣ ದಯಮಾಡಿ. ಏನು ನಿಮ್ದು ಕಾಮೆಂಟ್ ಇದೆ ಅಥವಾ ಏನು ಅಬ್ಜೆಕ್ಷನ್ ಇದ್ದಾರೆ ಸರ್, ಅದನ್ನ ಸ್ಪಷ್ಟವಾದ ಪದಗಳಲ್ಲಿ ಹೇಳಿ ಅದನ್ನ ರೆಕಾರ್ಡ್ ಮಾಡ್ತಾರೆ. ಅದನ್ನ ಹಾಗೆ ಎಂಕ್ವೈರಿ ಮಾಡ್ಬೇಕಾದ್ರೆ ಮಾಡ್ತಾರೆ. ಅದೇನು ವಿಷಯ ಇಲ್ಲ. ಮುಂದೋಣ. ರಿಪ್ಪನ್ಪೇಟೆ ಗ್ರಾಮ ಗೌಟೂರು ಗ್ರಾಮದ ಬೆಟ್ಟಿಂಗೆರೆ ಕೋಡಿ ಚಾನೆಲ್ನಿಂದ ಹ್ಯೂಮ್ ಪೈಪ್ ಅಳವಡಿಕೆ 2020-21 1,80,000, ಒಟ್ಟು ವೆಚ್ಚ 1,78,632. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಗೌಟೂರು ಗ್ರಾಮದ ಶ್ರೀನಗರ ಎಸ್ಸಿ ಗೋವಿಂದಪ್ಪ ಮತ್ತು ಇತರ ಮನೆ ಹತ್ತಿರ ಡೆಸ್ಕ್ ಲ್ಯಾಬ್, ಅಂದಾಜು ಮೊತ್ತ 60,000, ಪಾವತಿಸಿದ ಮೊತ್ತ 59,699. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೌಟೂರು ಗ್ರಾಮದ ಭಗತ್ ಸಿಂಗ್ ಬಡಾವಣೆ ರಸ್ತೆಗೆ ಮರು ಡಾಂಬರೀಕರಣ ಕಾಮಗಾರಿ, ಅಂದಾಜು ಮೊತ್ತ 80,000, ಪಾವತಿಸಿದ ಮೊತ್ತ 80,000. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಗೌಟೂರು ಗ್ರಾಮದ ಹುಸೇನ್ ಬಿನ್ ಹಯಾತ್ ಸಾಬ್ ಮತ್ತು ಇತರ ಮನೆ ಹತ್ತಿರ ಬಾವಿ ರಿಂಗ್ ಅಳವಡಿಕೆ, ಅಂದಾಜು ಮೊತ್ತ 60,000, ಪಾವತಿಸಿದ ಮೊತ್ತ 59,485. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಗೌಟೂರು ಗ್ರಾಮದ ಶಿವಾಜಿರಾವ್ ಮತ್ತು ಇತರರ ಮನೆ ಹತ್ತಿರ ಬಾವಿಗೆ ರಿಂಗ್ ಅಳವಡಿಕೆ ಕೈಪಿಡಿ ನಿರ್ಮಾಣ, ಅಂದಾಜು ಮೊತ್ತ 60,000, ಪಾವತಿಸಿದ ಮೊತ್ತ 59,498. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ರಿಪ್ಪನ್ಪೇಟೆ BSNL ರಸ್ತೆ ಗೋಪಾಲಾಚಾರಿ ಮನೆಯಿಂದ ಹಾಲು ನಾಗರಾಜ್ ರವರ ಮನೆಯವರೆಗೆ ಬಾಕ್ಷಂಡಿ ನಿರ್ಮಾಣ, ಅಂದಾಜು ಮೊತ್ತ 1,10,000, ಪಾವತಿಸಿದ ಮೊತ್ತ 1,10,000. ರಿಪ್ಪನ್ಪೇಟೆ ಗ್ರಾಮ ವಿನಾಯಕನಗರದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ, ಅಂದಾಜು ಮೊತ್ತ 1,50,000, ಪಾವತಿಸಿದ ಮೊತ್ತ 1,49,127. ರಿಪ್ಪನ್ಪೇಟೆ ಗ್ರಾಮ ಗೌಟೂರು ಗ್ರಾಮದ ಕೆರೆಹಳ್ಳಿ ಸಮುದಾಯ ಭವನದ ಎದುರು ಧ್ವಜಸ್ತಂಭ ನಿರ್ಮಾಣ ಕಾಮಗಾರಿ, ಅಂದಾಜು ಮೊತ್ತ 1,20,000, ಪಾವತಿಸಿದ ಮೊತ್ತ 1,18,000. ರಿಪ್ಪನ್ಪೇಟೆ ಗ್ರಾಮ ದೊಡ್ಡಿನಕೊಪ್ಪ ಜಾತಿ ಕಾಲೋನಿ ಮುಂಭಾಗ ಬಸ್ ನಿಲ್ದಾಣ ಕಾಮಗಾರಿ, ಅಂದಾಜು ಮೊತ್ತ 1,50,000, ಪಾವತಿಸಿದ ಮೊತ್ತ 1,37,099 ರೂಪಾಯಿ. ರಿಪ್ಪನ್ಪೇಟೆ ವಿನಾಯಕ ವೃತ್ತದಲ್ಲಿ ಹೈಮಾಸ್ ಬೀದಿ ದೀಪ ಅಳವಡಿಕೆ, ಅಂದಾಜು ಮೊತ್ತ 50,000, ಪಾವತಿಸಿದ ಮೊತ್ತ 49,000. ರಿಪ್ಪನ್ಪೇಟೆ ಗ್ರಾಮ ಗೌಟೂರು ಗ್ರಾಮದ ಮಳಕೊಪ್ಪ ರಸ್ತೆಯಲ್ಲಿ ಕೊಳವೆ ಬಾವಿ ನಿರ್ಮಾಣ, ಅಂದಾಜು ಮೊತ್ತ 1,00,000, ಪಾವತಿಸಿದ ಮೊತ್ತ 98,000.
ಗೌಟೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಿಸಿದ ಕಟ್ಟಡ ದುರಸ್ತಿ. ಅಂದಾಜು ಮೊತ್ತ 1 ಲಕ್ಷ, ಪಾವತಿಸಿದ ಮೊತ್ತ 99,214. ರಿಪ್ಪನ್ಪೇಟೆ ಗ್ರಾಪಂ ಸರ್ಕಾರಿ ಪ್ರೌಢಶಾಲೆ ದುರಸ್ತಿ. ಅಂದಾಜು ಮೊತ್ತ 25,000, ಪಾವತಿಸಿದ ಮೊತ್ತ 24,875. ರಿಪ್ಪನ್ಪೇಟೆ ಗ್ರಾಪಂ ದೊಡ್ಡಿನಕೊಪ್ಪ ಎಸ್ಸಿ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ನಿರ್ಮಾಣ ಕಾಮಗಾರಿ. ಅಂದಾಜು ಮೊತ್ತ 1,50,000, ಪಾವತಿಸಿದ ಮೊತ್ತ 1,35,900. ರಿಪ್ಪನ್ಪೇಟೆ ಗ್ರಾಪಂ BCM ಹಾಸ್ಟೆಲ್ಗೆ ಧೋಬಿ ಘಾಟ್ ನಿರ್ಮಾಣ ಮತ್ತು ಕಟ್ಟಡ ದುರಸ್ತಿ ಕಾಮಗಾರಿ. ಅಂದಾಜು ಮೊತ್ತ 1,70,000, ಪಾವತಿಸಿದ ಮೊತ್ತ 1,62,056 ರೂಪಾಯಿ. ರಿಪ್ಪನ್ಪೇಟೆ ಗ್ರಾಪಂ BCM ಹಾಸ್ಟೆಲ್ಗೆ ಧೋಬಿ ಘಾಟ್ ನಿರ್ಮಾಣ ಮತ್ತು ಕಟ್ಟಡ ದುರಸ್ತಿ ಕಾಮಗಾರಿ. ಅಂದಾಜು ಮೊತ್ತ 1,50,000, ಪಾವತಿಸಿದ ಮೊತ್ತ 1,49,000. ರಿಪ್ಪನ್ಪೇಟೆ ಗ್ರಾಪಂ ವಿನಾಯಕ್ ನಗರ ಅಂಗನವಾಡಿ ಕಟ್ಟಡ ದುರಸ್ತಿ. ಅಂದಾಜು ಮೊತ್ತ 25,000, ಪಾವತಿಸಿದ ಮೊತ್ತ 24,875. ರಿಪ್ಪನ್ಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ದುರಸ್ತಿ ಕಾಮಗಾರಿ. SC ST ನಮ್ಮ ಸದಸ್ಯರನ್ನು ನೋಡ್ಬೇಕಲ್ಲ, ನಾವು ನೋಡಂಗಿಲ್ಲ. ಒಳಗಡೆ ನೀವು ಯಾರು ನೋಡಿದಿರಾ? ಅವರೇ ವಿಷಯ ಮಾಡ್ತಾರೆ, ಅವ್ರು ಮಾಡಿದ್ರೆ ನೀವು ನೋಡ್ಬೇಕು. ಜನಪ್ರತಿನಿಧಿಗಳು ನೀವು ಅಧಿಕಾರಿಗಳು ನಂಬಲ್ಲ ಜನ ಅಂತ ನೋಡಿಲ್ಲ ಅಂತ ಕೇಳ್ಬೇಕಲ್ಲ. ನಿಮ್ಮ ವಿರುದ್ಧ ಅಂತಲ್ಲ, ನೋಡ್ಬೇಕಲ್ಲ. ಒಂದು ನಿಮಿಷ ಮಂಜುಳಾ ಮೇಡಮ್, ಮಾಜಿ ಅಧ್ಯಕ್ಷರು ಮಂಜುಳಾ ಮೇಡಮ್ ಅವ್ರ ಅವಧಿಯಲ್ಲಿ ಆಗಿದ್ದು ಏನೋ ಒಂದೇ ಹೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಗಮನ ತಂದು ಮಾಡಬೇಕು ಅನ್ನೋದನ್ನ ನಾವು ಸಾಮಾನ್ಯ ಗೊತ್ತೇ ಇಲ್ಲ. ಯಾವುದನ್ನು ಕೂಡ ಕೆಲಸ ಆದ್ಮೇಲೆ ಕೆಲಸ ನಾನು ಒಂದ್ ದಿವಸ ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಆಗ್ತಾಯಿತ್ತು. ಆ ಟೈಮಲ್ಲಿ ಕೂಡ ನಮ್ಮ ಹಾಸ್ಪಿಟಲ್ಗೆ ಹೋದಾಗ ನೋಡಿ ಯಾವ ಕೆಲಸ ಏನು ಅಂತ ಕೇಳಿ ಆಮೇಲೆ TP ಕೆಲಸ ಅಂತ ಹೇಳಿದ್ರು. ಆ ನಂತರದಲ್ಲಿ ನಾವು ಸಾಮಾನ್ಯ ಸಭೆಯಲ್ಲಿ ರೆಸಲ್ಯೂಷನ್ ಮಾಡಿಸಿದ್ವಿ. ಯಾವುದೇ ಕೆಲಸ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಯಾವುದೇ TP ಜೊತೆ ಯಾವುದೇ ಕೆಲಸ ಪಂಚಾಯತ್ ಒಂದು ಇದು ಕೊಡಿ ಅಂತ ಮಾಹಿತಿ ಕೊಡಿ, ನಮ್ಗೆ ಎಸ್ಟಿಮೇಟ್ ಕೊಡಿ, ನಮ್ಗೆ ಗೊತ್ತಾಗುತ್ತೆ. ನಾವು ಜನಪ್ರತಿನಿಧಿಗಳು ಹೋಗಿ ಸರಿಯಾಗಿ ಕೆಲಸ ಆಗ್ತಾ ಇದೆಯಲ್ಲ ನೋಡ್ಕೊಂಡು ಬರ್ಬೇಕು ಅಂತ ನಾವು ಅವತ್ತು ಹೇಳಿದ್ವಿ. ಆಗ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಂಪಾರ್ಟೆಂಟ್ ಅಲ್ಲ, ಗ್ರಾಮ ಪಂಚಾಯತಿ ಇಂಪಾರ್ಟೆಂಟ್. ಗ್ರಾಮ ಪಂಚಾಯತಿಯಲ್ಲೇ ಹೀಗಾದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಈ ವರ್ಷ ಪ್ರಥಮವಾಗಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ
ಕೇಂದ್ರ ಕಟ್ಟಡ ದುರಸ್ತಿ ಕಾಮಗಾರಿ SC/ST 2022-23 ಅಂದಾಜು ಮೊತ್ತ 4 ಲಕ್ಷ, ಪಾವತಿಸಿದ ಮೊತ್ತ 3,97,658. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ BCM ವಿದ್ಯಾರ್ಥಿನಿಯರ ವಸತಿ ನಿಲಯ ಕಟ್ಟಡ ಮತ್ತು ಶೌಚಾಲಯ ದುರಸ್ತಿ ಕಾಮಗಾರಿ SC/ST 22-23 ಅಂದಾಜು ಮೊತ್ತ 4,02,000, ಪಾವತಿಸಿದ ಮೊತ್ತ 3,99,533. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಬರುವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿಕಲಚೇತನ ರ್ಯಾಂಪ್ ನಿರ್ಮಾಣ ಅಂದಾಜು ಮೊತ್ತ 1 ಲಕ್ಷ, ಪಾವತಿಸಿದ ಮೊತ್ತ 97,012 ರೂಪಾಯಿ. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ರಿಪ್ಪನ್ಪೇಟೆ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುರಸ್ತಿ ಮತ್ತು ಉನ್ನತೀಕರಣ ಕಾಮಗಾರಿ ಅಂದಾಜು ಮೊತ್ತ 4,50,000, ಪಾವತಿಸಿದ ಮೊತ್ತ 4,47,575. ರಿಪ್ಪನ್ಪೇಟೆ ಗ್ರಾಪಂ ದೊಡ್ಡಿನಕೊಪ್ಪ SC ಕಾಲೋನಿಗೆ ಹೋಗುವ ರಸ್ತೆಗೆ ಸೋಲಾರ್ ಬೀದಿ ದೀಪ ಅಳವಡಿಕೆ ಕಾಮಗಾರಿ ಅಂದಾಜು ಮೊತ್ತ 1,50,000, ಪಾವತಿಸಿದ ಮೊತ್ತ 1,49,115. ರಿಪ್ಪನ್ಪೇಟೆ ಗ್ರಾಪಂ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುರಸ್ತಿ ಕಾಮಗಾರಿ ಮುಂದುವರೆದ ಕಾಮಗಾರಿ 3,50,000, ಪಾವತಿಸಿದ ಮೊತ್ತ 3,47,957. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಪದವಿ ಪೂರ್ವ ಕಾಲೇಜಿಗೆ ಸುಣ್ಣ ಬಣ್ಣ ಮಾಡುವ ಮುಂದುವರೆದ ಕಾಮಗಾರಿ ಅಂದಾಜು ಮೊತ್ತ 4 ಲಕ್ಷ, ಪಾವತಿಸಿದ ಮೊತ್ತ 3,97,419. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಸರ್ಕಾರಿ ಹಿರಿಯ ಬಾಲಕರ ಶಾಲೆ ದುರಸ್ತಿ ಅಂದಾಜು ಮೊತ್ತ 1 ಲಕ್ಷ, ಪಾವತಿಸಿದ ಮೊತ್ತ 99,187. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಚೌಡೇಶ್ವರಿ ಬೀದಿ ಮುಖ್ಯ ರಸ್ತೆಯಿಂದ ತಮ್ಮಯ್ಯ ದಿಲೀಶ್ ಮನೆಯವರೆಗೆ ರಸ್ತೆ ದುರಸ್ತಿ ಅಂದಾಜು ಮೊತ್ತ 1 ಲಕ್ಷ, ಪಾವತಿಸಿದ ಮೊತ್ತ 99,304. ರಿಪ್ಪನ್ಪೇಟೆ ಗ್ರಾಪಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯ ಅಡುಗೆ ಕೋಣೆ ಶೀಟ್ ಅಳವಡಿಕೆ ಅಂದಾಜು ಮೊತ್ತ 1 ಲಕ್ಷ, ಪಾವತಿಸಿದ ಮೊತ್ತ 99,424. ರಿಪ್ಪನ್ಪೇಟೆ ಗ್ರಾಪಂ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಮೇಲ್ಛಾವಣಿ ದುರಸ್ತಿ ಅಂದಾಜು ಮೊತ್ತ 1,80,000, ಪಾವತಿಸಿದ ಮೊತ್ತ 1,79,061. ರಿಪ್ಪನ್ಪೇಟೆ ಗ್ರಾಪಂ ಆಂಗ್ಲ ಮಾಧ್ಯಮ ಶಾಲೆಗೆ ಮೇಲ್ಛಾವಣಿ ದುರಸ್ತಿ ಮುಂದುವರೆದ ಕಾಮಗಾರಿ ಸರ್ 30ನೇದು ಇನ್ನೂ ಸ್ವಲ್ಪ ಬಾಕಿ ಇದೆ ಸರ್. 20-21ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ ರಾಜ್ಯ ಹಣಕಾಸು ಆಯೋಗದ ಅನುದಾನದಲ್ಲಿ ಜಿಲ್ಲಾ ಪಂಚಾಯತ್ನಿಂದ ವೆಚ್ಚ ಮಾಡಲಾದ ಕಾಮಗಾರಿಗಳ ವಿವರ. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ರಿಪ್ಪನ್ಪೇಟೆ ಗ್ರಂಥಾಲಯಕ್ಕೆ ವಿಕಲಚೇತನ ಶೌಚಾಲಯ ಮತ್ತು ರ್ಯಾಂಪ್ ನಿರ್ಮಾಣ ಸಾಲು 2022-23 ಅಂದಾಜು ಮೊತ್ತ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಸರ್ಕಾರಿ ಪ್ರೌಢಶಾಲೆ ರಿಪ್ಪನ್ಪೇಟೆ ಮೇಲ್ಛಾವಣಿ ಕಿಟಕಿ ಬಾಗಿಲು ಮತ್ತು ನೆಲಹಾಸು ದುರಸ್ತಿ TSP 2023-24 ಅಂದಾಜು ಮೊತ್ತ 4 ಲಕ್ಷ, ಪಾವತಿಸಿದ ಮೊತ್ತ 3,97,645. ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು 2024-25ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ವರದಿಯನ್ನ ಮಂಡನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ,
ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯ ವರದಿ ಮುಕ್ತಾಯ ಆಗಿದೆ. ವರದಿಯನ್ನ ಸಂಪನ್ಮೂಲ ವ್ಯಕ್ತಿಗಳು ಮಂಡನೆ ಮಾಡ್ತಾರೆ. ಇದರ ನಂತರ ರಿತಿಪೇಟೆಯಲ್ಲಿ ಹಿಂದೆ ಕರ್ತವ್ಯ ನಿರ್ವಹಿಸಿ ಈಗ ಅನಂತಪುರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಿರುವಂತಹ ಜಯಚೇತನದ ಪ್ರವೀಣ್ ಸರ್ ಅವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭ ಇದೆ. ಜೊತೆಗೆ ಹಿಂದೆ ಅರಣ್ಯ ವಲಯದಲ್ಲಿ ಕೆಲಸ ಮಾಡಿದಂತಹ ಅಕ್ಷಯ್ ಫಾರೆಸ್ಟ್ ಇದು ಕೂಡ ಒಂದು ಬೀಳ್ಕೊಡುಗೆ ಸಮಾರಂಭ ಗ್ರಾಮ ಪಂಚಾಯತಿ ವತಿಯಿಂದ ನಾಗರಿಕ ಸನ್ಮಾನ ಕೂಡ ಇದೆ. ತಾವೆಲ್ಲರೂ ಕೂಡ ಹೀಗೆ ನಮ್ಮೊಂದಿಗೆ ಸಹಕಾರ ಕೊಟ್ಟು ಆ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ತಮ್ಮೆಲ್ಲರ ಹತ್ರ ಕೋರ್ಕೊಳ್ತಾ ಇದ್ದೇನೆ. ಈಗ ಸಂಪನ್ಮೂಲ ವ್ಯಕ್ತಿಗಳು ವರದಿಯನ್ನ ಸಭೆಗೆ ಮಂಡನೆ ಮಾಡ್ತಾರೆ. ಅಲ್ಲಿ ಬೀದಿ ಕಂಬಗಳು ದೂರ ಇದಾವೆ. ಅಲ್ಲಿ ಕನ್ಸ್ಟ್ರಕ್ಷನ್ ರೋಡ್ ಇದೆ. ಅಲ್ಲೊಂದು ಸತತ 7 ವರ್ಷ ಕೆಲಸ ಒಂದು ಸೋಲಾರ್ ಲೈಟ್ ಹಾಕಿರ್ತಾರೆ. ಕೆಲವರು ಅಲ್ಲಿ ಬೇಕು ಸಾವಿರಾರು ಓಡ್ತಾ ಇದ್ದಾರೆ. ಅದು ಬೇರೆ ಬೇಡ ಹಾಕ್ಬೇಕು ಎಲ್ಲರಿಗೂ ನಮಸ್ಕಾರ. 2025-26 ಸಾಲಿನ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯು ದಿನಾಂಕ 1/7/2025ರಿಂದ 7/7/25ರವರೆಗೆ 1/4/2024ರಿಂದ 33/3/25ರ ಅವಧಿಯಲ್ಲಿ ಅನುಷ್ಠಾನಗೊಂಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ, ಸರ್ಕಾರಿ ಹಣಕಾಸು ಯೋಜನೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ಇತರ ಇಲಾಖೆ ಅಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಕುರಿತಂತೆ ಪೂರ್ಣ ಕಡತಗಳ ಪರಿಶೀಲನೆ, ಕಾಮಗಾರಿಗಳ ಅನುಷ್ಠಾನವಾದ ಸ್ಥಳಗಳ ಪರಿಶೀಲನೆ, ಹಾಗೆ ಕಾಮಗಾರಿಯಲ್ಲಿ ಕೆಲಸ ನಿರ್ವಹಿಸಿದ ಕೂಲಿಕಾರರ ಮನೆ ಭೇಟಿ ಈ 3 ಹಂತಗಳಲ್ಲಿ ಸಾಮಾಜಿಕ ಪರಿಶೀಲನೆ ನಡೆಸಿರುತ್ತೆ. ಈ 3 ಹಂತಗಳಲ್ಲಿ ಸಾಮಾಜಿಕ ಪರಿಶೀಲನೆ ನಡೆಸಿ ವರದಿ ಮಾಡಿಸ್ತೇವೆ. ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಗೆ ಸಂಬಂಧಪಟ್ಟಂತೆ ಉತ್ತಮಾಂಶಗಳು. ಯೋಜನೆ ಅಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳು ಸೂಕ್ತ ದಾಖಲೆಯನ್ನು ನಿರ್ವಹಿಸಲಾಗಿರುತ್ತದೆ. ಅನುಷ್ಠಾನಗೊಂಡ ಕಾಮಗಾರಿಗಳು ಮೇಲ್ನೋಟಕ್ಕೆ ಉತ್ತಮವಾಗಿದ್ದು ಸಾರ್ವಜನಿಕ ಹಾಗೂ ವೈಯಕ್ತಿಕ ಫಲಾನುಭವಿಗಳಿಗೆ ಉಪಯೋಗವಾಗಿದ್ದು ಕಂಡುಬಂದಿರುತ್ತದೆ. ಅಕುಶಲ ಕೂಲಿಗಾರರ ಕೂಲಿ ಹಣವು ಅವರ ವೈಯಕ್ತಿಕ ಖಾತೆಗೆ ಪಾವತಿಯಾಗಿದ್ದು ಕಂಡುಬಂದಿರುತ್ತದೆ. ಹಾಗೆ ನಮೂನೆ ಮತ್ತು ವಹಿಗಳ ನಿರ್ವಹಣೆ ಸಮರ್ಪಕವಾಗಿರುತ್ತದೆ. ಹಾಗೆ ಋಣಾತ್ಮಕ ಅಂಶಗಳು ಸ್ಥಳಭೇಟಿ ಪರಿಶೀಲನೆಯಲ್ಲಿ ಕಂಡುಬಂದಂತಹ ಲೋಪದೋಷಗಳು. ಒಕ್ಕಲಿಗರ ಕೆರೆಯಲ್ಲಿ ಕೆರೆ ಪೂರ್ತಿಗೆ ಅಭಿವೃದ್ಧಿಪಡಿಸುವ ಕಾಮಗಾರಿ ಕೆರೆ ಕಾಮಗಾರಿಗೆ ಸಂಬಂಧಿಸಿದಂತೆ ಸ್ಥಳ ಭೇಟಿ ಮಾಡಿದ ಸಂದರ್ಭದಲ್ಲಿ ಯೋಜನೆಯ ನಾಮಫಲಕವು ಕಿತ್ತೋಗಿರುವುದು ಕಂಡುಬಂದಿರುತ್ತದೆ. ಹಾಗೆ ವಸೂಲಾತಿ ಪ್ರಕರಣಗಳು. ಕೆರೆಯಲ್ಲಿ ಎಲ್ಲೊಚ್ಚಿದ ಮನೆಯಿಂದ ಗಾರೆ ಮಂಜೂರಿನವರೆಗೆ ಪಾರಿಸ್ತಿಗಳ ನಿರ್ಮಾಣ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಮರಳು, ಜಲ್ಲಿ ಮತ್ತು ಗ್ರಾವಲ್ಗೆ ಸಂಬಂಧಿಸಿದ ಹಾಗೆ ರಾಜ್ಯದ ಬಾಬು 4806 ರೂಗಳಾಗಿರುತ್ತದೆ. ಆದರೆ 4580 ರು ಮಾತ್ರ ಪಾವತಿಸಿರುತ್ತಾರೆ. ಕಡಿಮೆ ಕಡ್ಡಾಯಿಸಿರ್ತಕ್ಕಂತಹ 283 ರೂಗಳನ್ನು ವಸೂಲಾತಿಗೆ ನಾವು ಸೂಚಿಸುತ್ತಿದ್ದೇವೆ. ಹಾಗೆ ಇದೇ ಕಾಮಗಾರಿಗೆ ಸಂಬಂಧಿಸಿದಂತೆ ಸ್ಥಳ ಭೇಟಿ ಮಾಡಿದ ಸಂದರ್ಭದಲ್ಲಿ ನಾಮಫಲಕಕ್ಕೆ ಪಾವತಿಸಿರುವ 55,000 ರೂಗಳಲ್ಲಿ 5,000 ರೂಗಳನ್ನು ಪಾವತಿ ಮಾಡಿರ್ತಾರೆ. ಆದರೆ ರೆಡಿಮೇಡ್ ಬೋರ್ಡ್ಗಳನ್ನು ಆ ಸ್ಥಳದಲ್ಲಿ ಅಳವಡಿಸಿರ್ತಾರೆ. ಆ ಬೋರ್ಡ್ಗೆ 2,500 ವೆಚ್ಚ ಬೀರುತ್ತದೆ. ಹಾಗೆ ಹೆಚ್ಚುವರಿ ಪಾವತಿ ಮಾಡಿರುವಂತಹ 2,500 ರೂಗಳನ್ನು ವಸೂಲಾತಿ ಸೂಚಿಸುತ್ತೇವೆ. ಹಾಗೆ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತಹ ಉತ್ತಮಾಂಶಗಳು. ಅನುಷ್ಠಾನ ಮಾಡಲಾದ ಕಾಮಗಾರಿಗಳ ಕಡತದಲ್ಲಿ ಅಂದಾಜು ಪಟ್ಟಿ ನಿರ್ವಹಿಸಿದ್ದು ಅಂದಾಜು ಪಟ್ಟಿಗೆ ತಾಂತ್ರಿಕ ಮಂಜೂರಾತಿ ಸಂಖ್ಯೆ ದಾಖಲಾಗಿರುತ್ತದೆ. ಕಾಮಗಾರಿಗಳ ಕಡತದಲ್ಲಿ ಗುತ್ತಿಗೆದಾರರು ಕರಾರು ಒಪ್ಪಂದವನ್ನು ನಿರ್ವಹಿಸಿರುತ್ತಾರೆ. ಕಡತದಲ್ಲಿ ಸಿಸಿ ಬಿಲ್ಗಳನ್ನು ನಿರ್ವಹಿಸಿರುತ್ತಾರೆ ಹಾಗೂ ಬಿಲ್ಗಳಲ್ಲಿ ಪಿಡಿಒ ಅಧ್ಯಕ್ಷರು ಹಾಗೂ ತಾಂತ್ರಿಕ ಅಭಿಯಂತರರ ದೃಢೀಕರಣ ಪತ್ರವು ಇರುತ್ತದೆ. ಕಾಮಗಾರಿಗಳ ಕಡತದಲ್ಲಿ ಮುಕ್ತಾಯ ವರದಿ ನಿರ್ವಹಿಸಿರುತ್ತಾರೆ. ಹಾಗೆ ಕಾಮಗಾರಿ ಸ್ಥಳಗಳು ಸೂಕ್ತವಾಗಿದ್ದು ಸಾರ್ವಜನಿಕರಿಗೆ ಉಪಯೋಗವಾಗಿದ್ದು ಕಂಡುಬಂದಿರುತ್ತದೆ. ಕಡತಕ್ಕೆ ಸಂಬಂಧಪಟ್ಟಂತಹ ನ್ಯೂನತೆಗಳಿವೆ. ಅದಕ್ಕೆ ಈ ಕೆಳಗೆ ಅನುಮೋದನೆಯಾಗಿರುವ ಕ್ರಿಯಾ ಯೋಜನೆ ಕಾಮಗಾರಿಗಳು ನಿರ್ವಹಿಸಿರುವ ಬಗ್ಗೆ ಹಾಗೂ ಬಾಕಿ ಉಳಿದಿರುವ ಕಾಮಗಾರಿಯ ನಿಯಂತ್ರಣ ನಿರ್ವಹಿಸಲಾಗಿದ್ದು
ನಿಯಂತ್ರಣ ವೈದ್ಯರು ನಿರ್ವಹಿಸಲಾಗಿರುವುದಿಲ್ಲ. ಸಾಮಗ್ರಿಯನ್ನು ಖರೀದಿಸಿ ವಿತರಿಸಿರುವ ಬಗ್ಗೆ ದಾಸ್ತಾನು ಮತ್ತು ವಿತರಣಾ ವೈದ್ಯರು ನಿರ್ವಹಿಸಿರುವುದಿಲ್ಲ. ಪ್ರತಿದಿನ ಹಣಕಾಸು ಯೋಜನೆ ನಿರ್ವಹಿಸಿದ ವೆಚ್ಚಗಳಿಗೆ ಸಂಬಂಧಿಸಿದಂತೆ ಪಿಸಿಬಿ ನಿರ್ದಿಷ್ಟ ನಿರ್ವಹಿಸಿರುವುದಿಲ್ಲ. ಹಾಗೆ ಕೆಲವೊಂದು ಆಕ್ಷೇಪಣೆ ಪ್ರಕರಣಗಳು ಸರ್ಕಾರಿ ಪ್ರೌಢಶಾಲೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ಕೊಳವೆ ಬಾವಿ ಕಾಮಗಾರಿ ಅಂದಾಜು ಮೊತ್ತ 2,50,000. ಸದರಿ ಕಾಮಗಾರಿಯ ಪ್ರಯತ್ನದಲ್ಲಿ ಗುತ್ತಿಗೆದಾರರಾದ ಜಿಎಂ ಗೋಲ್ಡ್ನವರಿಗೆ ಕರಾರು ಪತ್ರ ನಿರ್ವಹಿಸಿರುತ್ತಾರೆ. ಸದರಿ ಪಾವತಿಗೆ ಸಂಬಂಧಿಸಿದಂತೆ ಗುತ್ತಿಗೆದಾರರ ಕರಾರು ಪತ್ರವನ್ನು ಸಂಪೂರ್ಣ ವಿವರಗಳೊಂದಿಗೆ ಪ್ರತಿಯಾಗಿರುವುದಿಲ್ಲ ಹಾಗೂ ಸಿಸಿ ಬಿಲ್ನಲ್ಲಿ ನಿರ್ವಹಣೆಯಾಗಿರುವುದಿಲ್ಲ. ಹಾಗೆಯೇ ಗುತ್ತಿಗೆದಾರರ ಸಹಿ ಕೂಡ ನಿರ್ವಹಣೆಯಾಗಿರುವುದಿಲ್ಲ. ಆದ್ದರಿಂದ ಸದರಿ ಮೊತ್ತ 2,39,350 ರೂಪಾಯಿಗಳನ್ನು ಆಕ್ಷೇಪಣೆ ಗುರುತಿಸಲಾಗಿರುತ್ತದೆ. ಕಡತಕ್ಕೆ ಸಂಬಂಧಪಟ್ಟಂತೆ ಕೆರೆಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪೀಠೋಪಕರಣ ದುರಸ್ತಿ ಕಾಮಗಾರಿ, ಕೊಳವೆ ಗ್ರಾಮದ ದೊಡ್ಡಕಪ್ಪ ಪಾಜಾ ಕಾಲೋನಿ ಸಭಾಭವನಕ್ಕೆ ಶೌಚಾಲಯ ನಿರ್ಮಾಣ. ಈ ಸದರಿ ಕಾಮಗಾರಿಗಳ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಪತ್ರ ನಿರ್ವಹಿಸಲಾಗಿದ್ದು ಕರಾರು ಪತ್ರದಲ್ಲಿ ಗುತ್ತಿಗೆದಾರರ ಸಹಿಯನ್ನು ನಿರ್ವಹಿಸಿರುವುದಿಲ್ಲ. ಸ್ಥಳಭೇಟಿ ಸಂದರ್ಭದಲ್ಲಿ ಕಂಡುಬಂದ ಲೋಪದೋಷಗಳು ಕೆರೆಯಲ್ಲಿ ಅಂಬಭವಾನಿ ದೇವಸ್ಥಾನ ಹತ್ತಿರ ಜಾನಪದ ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ವ್ಯವಸ್ಥೆ ಕಲ್ಪಿಸಿರುವುದಿಲ್ಲ. ಗೌಟೂರು ಗ್ರಾಮದ ಪಿಟ್ಟಿ ರಸ್ತೆ ದಿನಾಥ್ ಅವರ ಮನೆಯಿಂದ ಶಂಕರಣ್ಣ ಇವರ ಮನೆಯವರಿಗೆ ಬಾಕ್ಸೆರಡಿ ಕಾಮಗಾರಿ ಸ್ಥಳದಲ್ಲಿ ಪೇಟ ಹಾಕಿದ್ದು ಮಳೆ ಹಾನಿಯಿಂದ ಕಿತ್ತು ಹಿಡಿದು ಕಂಡು ಬಂದಿರುತ್ತದೆ. ಅವರಿಂದ ಸ್ಥಳೀಯರು ಸ್ಥಳಭೇಟಿ ಸಂದರ್ಭದಲ್ಲಿ ಮಾಹಿತಿ ನೀಡಿರುತ್ತಾರೆ. ಆಕ್ಷೇಪಣಾ ಪ್ರಕರಣಗಳು ಬೀದಿ ದೀಪ ಮತ್ತು ಪೈಪ್ಲೈನ್ ಸಾಮಗ್ರಿ ಖರೀದಿಸಿದ ಬಿಲ್ ಮೊತ್ತ. ಈ ಬಿಲ್ಗೆ ಸಂಬಂಧಿಸಿದಂತೆ ಆನ್ಲೈನ್ ಇಗ್ರಾಮ್ ಸ್ವರಾಜ್ ಪಾವತಿಗೂ ನಗದು ಬಿಲ್ ನಿರ್ವಹಣೆಗೂ ವ್ಯತ್ಯಾಸ ಕಂಡುಬಂದಿದ್ದು ಬಿಲ್ ನಿರ್ವಹಣೆಯ ದಾಸ್ತಾನು ಮತ್ತು ವಿತರಣೆ ಬಗ್ಗೆ ನಿರ್ವಹಿಸದೆ ಇರುವುದರಿಂದ ಸಾಮಗ್ರಿ ಖರೀದಿ ಮತ್ತು ವಿತರಣೆ ಬಗ್ಗೆ ಮಾಹಿತಿ ಲಭ್ಯವಿರುವುದಿಲ್ಲ. ಆದ್ದರಿಂದ ಸದರಿ ಪಾವತಿಯನ್ನು ಆಕ್ಷೇಪಣೆ ಗುರುತಿಸುತ್ತೇವೆ. ಆಕ್ಷೇಪಣೆಯ ಮೊತ್ತ 3,58,350 ರೂಪಾಯಿಯಾಗಿರುತ್ತದೆ. ವಸೂಲಾತಿ ಪ್ರಕರಣಗಳು ಗ್ರಾಮ ಪಂಚಾಯಿತಿ ವಿವಿಧೆಡೆ ಸೆನ್ಸರ್ ಬೀದಿ ದೀಪ ಅಳವಡಿಸಿದಬಾರದು. ಬಿಲ್ ಸಂಖ್ಯೆ 1 ದಿನಾಂಕ 9/7/24ರಂದು 48,675 ರೂಪಾಯಿಗಳನ್ನು ಪಾವತಿ ಮಾಡಿರುತ್ತಾರೆ. ಹಾಗೆ ಇದೇ ಬಿಲ್ ಸಂಖ್ಯೆ 18/7/2024ರಂದು 48,675 ರೂಪಾಯಿಗಳಂತೆ ಒಂದೇ ಬಿಲ್ ಸಂಖ್ಯೆಗೆ 2 ಬಾರಿ ಪಾವತಿ ಮಾಡಲಾಗುತ್ತದೆ. ಹಾಗೆ ಈ 2 ಬಿಲ್ಗಳಲ್ಲಿ ಒಂದು ಬಿಲ್ ನಾವು ಒಂದು ಬಿಲ್ಲಿನ ಮೊತ್ತ 48,675 ರೂಪಾಯಿಗಳನ್ನು ವಸೂಲಾತಿ ಸೂಚಿಸುತ್ತೇವೆ. ಬೀದಿ ದೀಪ ಮತ್ತು ಪೈಪ್ಲೈನ್ ದುರಸ್ತಿಗೆ ಸಾಮಗ್ರಿ ಖರೀದಿ ಇಲ್ಲ 49,980 ರೂಪಾಯಿಗಳು. ಶ್ರೀ ವೀರಭದ್ರೇಶ್ವರ ಎಲೆಕ್ಟ್ರಿಕಲ್ಸ್ ಅವರಿಗೆ 48,369 ರೂಪಾಯಿಗಳನ್ನು ಪಾವತಿ ಮಾಡಿರುತ್ತಾರೆ. ಇದರಲ್ಲಿ ಮೋಟಾರ್ ಖರೀದಿ ಬೀದಿ ದೀಪ ಸಾಮಗ್ರಿ ಖರೀದಿ 48,360 ರೂಪಾಯಿಗಳನ್ನು 69 ರೂಪಾಯಿಗಳನ್ನು ಬಿಲ್ ನಿರ್ವಹಣೆ ಮಾಡಿರುತ್ತಾರೆ. ಆದರೆ ಈ ಸ್ವರಾಜ್ ಪಾವತಿಯಲ್ಲಿ ದಿನಾಂಕ 9/5/2024ರಂದು 49,980 ರೂಪಾಯಿಗಳನ್ನು ಪಾವತಿ ಮಾಡಿರುತ್ತಾರೆ. ಬಿಲ್ ನಿರ್ವಹಣೆಗೆ ಹೆಚ್ಚುವರಿಗೆ ಪಾವತಿ ಮಾಡಿರುವ ಸಹ 1,161 ರೂಪಾಯಿಗಳನ್ನು ವಸೂಲಾತಿ ಸೂಚಿಸಲಾಗಿರುತ್ತದೆ. ಹಾಗೆ ಬಲವೆ ಗ್ರಾಮದ ಮಟನ್ ಚಿಕನ್ ಫಿಶ್ ಮಾರ್ಕೆಟ್ ಮೇಲ್ಚಾವಣಿಗೆ ಕಾಮಗಾರಿ ಅಂದಾಜು ಮೊತ್ತ 2 ಲಕ್ಷ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ 1,94,105 ರೂಪಾಯಿಗಳನ್ನು ಪಾವತಿ ಮಾಡಲಾಗಿರುತ್ತದೆ. ಈ ಕಾಮಗಾರಿಗೆ ಸಂಬಂಧಿಸಿದಂತೆ ರಾಜಕೀಯ ಬಾಕ್ಸು ಜಲ್ಲಿ ಮತ್ತು ಮೊರೆಗೆ ಸಂಬಂಧಿಸಿದಂತೆ 1,758 ರೂಪಾಯಿಗಳಾಗಿರುತ್ತದೆ. ಆದರೆ ಕೇವಲ 715 ರೂಪಾಯಿಗಳನ್ನು ಪಾವತಿಸಲಾಗಿದ್ದು ಉಳಿದ ಬಾಕಿ ಮೊತ್ತ 1,440 ರೂಪಾಯಿಗಳನ್ನು ವಸೂಲಾತಿಗೆ ಸೂಚಿಸಲಾಗಿದೆ. ಇದಿಷ್ಟು 15ನೇ ಹಣಕಾಸಿನ ವರದಿಯಾಗಿರುತ್ತದೆ. ಈಗ ತಾಲೂಕು ಪಂಚಾಯಿತಿಯ ಕಾಮಗಾರಿಗೆ ಸಂಬಂಧಿಸಿದಂತೆ ಆಕ್ಷೇಪಣಾ ಪ್ರಕರಣಗಳು ಇಪ್ಪೇಟೆ ಗ್ರಾಮ ಪಂಚಾಯಿತಿಯ ದೊಡ್ಡಕೊಪ್ಪ ಎಸ್ಸಿ ಕಾಲೋನಿಗೆ ಹೋಗುವ ರಸ್ತೆಗೆ ಸೋಲಾರ್ ದೀಪ ಅಳವಡಿಕೆ ಕಾಮಗಾರಿ. ಈ ಕಾಮಗಾರಿಯ ಕಡತಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಕರಾರು ಪತ್ರದಲ್ಲಿ ಸಹಿಯನ್ನು ನಿರ್ವಹಿಸುವುದಿಲ್ಲ. ಇಪ್ಪೇಟೆ ಗ್ರಾಮ ಪಂಚಾಯಿತಿ ಗೌಟೂರು ಗ್ರಾಮದ ಬೆಟ್ಟಲಕೆರೆ ಕೋಡಿಯ ಚಾನಲ್ನಿಂದ ಟ್ಯೂಬ್ ಪೈಪ್ ಅಳವಡಿಕೆ 2020-21 ಅನುಷ್ಠಾನವಾಗಿರುತ್ತದೆ. ಅಂದಾಜು ಮೊತ್ತ 1,50,000. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಕಾಮಗಾರಿ ಸ್ಥಳಭೇಟಿ ಸಂದರ್ಭದಲ್ಲಿ
ಕಾಮಗಾರಿಯ ಕಡತದಲ್ಲಿನ ಛಾಯಾಚಿತ್ರಗಳು ಕಲಬೇಟಿ ನೀಡಿದ ಸನ್ನಿವೇಶಕ್ಕೂ ಕಾಮಗಾರಿ ಛಾಯಾಚಿತ್ರ ತಾಳೆ ಇರದ ಕಾರಣ ಸದರಿ ಕಾಮಗಾರಿ ಮೊತ್ತ 1,50,000 ರೂಪಾಯಿಗಳನ್ನು ಆಕ್ಷೇಪಣೆ ಗುರುತಿಸಲಾಗಿರುತ್ತೆ. ಕಟ್ಟಡ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ರಿಪ್ಪನ್ಪೇಟೆ PCF ಹಾಸ್ಟೆಲ್ಗೆ ದೋಬಿ ಘಾಟ್ ನಿರ್ಮಾಣ ಮತ್ತು ಕಟ್ಟಡ ದುರಸ್ತಿ ಕಾಮಗಾರಿ 2021-22 ಸಾಲಿನಲ್ಲಿ ಅನುಷ್ಠಾನವಾಗಿರುತ್ತೆ. ಅಂದಾಜು ಮೊತ್ತ 2 ಲಕ್ಷ. ಇಲ್ಲಿ ಕಾಮಗಾರಿಗೆ ಏನು ಮಾಡ್ತಕ್ಕಂಥ ಕಲಾವಿಟಿ ಮಾಡಿದ ಸಂದರ್ಭದಲ್ಲಿ ಅಳತೆ ಪುಸ್ತಕದಲ್ಲಿ 12 ದೋಬಿ ಕಟ್ಟೆಗಳನ್ನ ನಿರ್ಮಾಣ ಮಾಡಿರುವುದಾಗಿ ಅಳತೆ ದಾಖಲಿಸಿ ಹಣ ಪಾವತಿ ಮಾಡಿರ್ತಾರೆ. ಆದರೆ ನಾವು ಕಲಾವಿಟಿ ಮಾಡಿದ ಸಂದರ್ಭದಲ್ಲಿ ಕೇವಲ 10 ದೋಬಿ ಕಟ್ಟೆಗಳು ಮಾತ್ರ ನಿರ್ವಹಿಸಲಾಗಿರುತ್ತದೆ. ಹೆಚ್ಚುವರಿಯಾಗಿ ಪಾವತಿಸಿದ 2 ದೋಬಿ ಕಟ್ಟೆಗಳ ಮೊತ್ತ 10,971 ರೂಪಾಯಿಗಳನ್ನು ವಸೂಲಾಗಿ ಸೂಚಿಸಲಾಗಿದೆ. ಇದಿಷ್ಟು 2025-26 ಸಾಲಿನ ಸಾಮಾಜಿಕ ಪರಿಸ್ಥಿತಿ ವರದಿಯಾಗಿದೆ. ವರದಿ ಮಂಡಿಸಲಿಕ್ಕೆ ಅವಕಾಶ ಮಾಡಿರುತ್ತದೆ. ಗ್ರಾಮ ಪಂಚಾಯತ್ ಸದಸ್ಯರ ಅಭಿಪ್ರಾಯ ಮತ್ತೆ ಏನಾದ್ರೂ ಇದ್ರೆ ಚರ್ಚೆ ಮಾಡ್ಬೋದು. ಇವಾಗ ಅವಕಾಶ ಇದೆ ಕಾಮಗಾರಿ ಬಗ್ಗೆ. ಇಲ್ಲ, ಗ್ರಾಮಸಭೆ ರೆಸ್ಟ್ರಿಕ್ಷನ್ ಬುಕ್ ನಮ್ದೇ, ನಮ್ಮ ಪಂಚಾಯತಿಲೇ ಇರುತ್ತೆ. ಯಾವಾಗ ಬೇಕಾದ್ರೆ ಕೊಡ್ತೀವಿ ಸರ್. ಅದು ತಾಲೂಕು ಪಂಚಾಯತ್ ಅದು ನಮಗೂ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಸರ್. ಆಕ್ಷೇಪಣೆ ಇದನ್ನ ಪ್ರತಿ ಇದಕ್ಕೂ ಆನ್ಲೈನ್ ಅಲ್ಲೇ ಹಾಕ್ತಾರೆ ಸರ್. ಆ ಇಲಾಖೆ ಏನಿದೆ ಸಂಬಂಧಪಟ್ಟ ಇಲಾಖೆಗೆ ಇದು ಹೋಗುತ್ತೆ ಸರ್. ನೋಟಿಸ್ ಕೂಡ ಜಾರಿ ಆಗುತ್ತೆ ಅವರಿಗೆ. ಅದು ನಾವೆಲ್ಲ ಮತ್ತೆ ಈಗ ನಮಗೆ ಏನು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾಹಿತಿ ಈ ಸಭೆಯಿಂದ ಒಲಿಸಿದ್ರು. ತುಂಬಾ ಸಂತೋಷ. ಈ ಮಾಹಿತಿ ಎಲ್ಲರಿಗೂ ಗೊತ್ತಾಗುತ್ತೆ. ಇನ್ನೇನು ಅದೇನಾಗಿದೆ ಬೆಳ್ಳಿಗೆರೆ ಚಾನಲ್ ಅಂತ ಚಾನಲ್ ನಮ್ಮ ಆಮೇಲೆ ಚಾನಲ್ ಹೋಗೋದು ತೋಟಕ್ಕೆ ಅದು ಏನಾಗಿದೆ ಅಂತ ಮಾಹಿತಿ ಇಲ್ಲ. ಅದು ಅದ್ರ ಬಗ್ಗೆ ಆಕ್ಷೇಪಣೆ ಇದೆ. ಮತ್ತೆ ಅದು ಇಷ್ಟು ಸೈಟ್ ಮನೆಗಳಿದೆ. ಆ ಮನೆಗಳಿಗೆ ಎಲೆಕ್ಷನ್ ಪಂಚಾಯತಿ ಚುನಾವಣೆ ಟೈಮಲ್ಲಿ ಟಿಪಿಯಿಂದ ಹಾಕಿರೋಂಥ ಮನೆ ಬಾಗಿಲಿಗೂ ಒಂದು ಪೈಪ್ ಕೊಟ್ಟು ಪೈಪ್ಗಳು ಅವಾಗ ಚಂದ್ರಶೇಖರ್ ಅವರು ತಾಲೂಕು ಪಂಚಾಯತಿ ಮೆಂಬರ್ ಆಗಿದ್ರು. ಎಲೆಕ್ಷನ್ ಸಾಗಿದ್ದು ನಮ್ಮ ಚುನಾವಣೆ ಟೈಮಲ್ಲಿ ಕೊಡ್ಸ್ಬೇಕಿತ್ತು.
ಈಗ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ವಿಸಿಂ ಇಲಾಖೆಯ ಕಲಾವತಿ ಮೇಡಮ್ ಅವರು ಒಂದೆರಡು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರಗಳು. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪಶ್ಚಿಮಿ ಧನಲಕ್ಷ್ಮಿ ಮೇಡಮ್ ರವರೇ, ಉಪಾಧ್ಯಕ್ಷರಾದ ಸುಧೀಂದ್ರ ಸರ್ ಅವರೇ ಹಾಗೂ ನಾಗೇಶ್ ಸರ್ ಅವರೇ, ಓಂಕಾರ್ ಸರ್ ಅವರೇ ಹಾಗೂ ಕೆಡಿಪಿ ಸಭೆಯ ನಾಮನಿರ್ದೇಶಿತ ಸದಸ್ಯರಾದ ಆಸಿಫ್ ಸರ್ ಅವರೇ ಹಾಗೂ ಈ ಪಂಚಾಯತ್ ಪಿಡಿಒ ಸರ್ ಆದ ಸರ್ ಅವರೇ ಹಾಗೂ ವಿವಿಧ ಇಲಾಖೆಯ ನೌಕರರೇ ಹಾಗೂ ಸಾರ್ವಜನಿಕರೇ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತು 2025-26ನೇ ಸಾಲಿನ ಪ್ರಥಮ ಹಂತದ 2024 ಮತ್ತು 25ನೇ ಸಾಲಿನಲ್ಲಿ MGNREGA ಹಾಗೂ 2024 ಮತ್ತು 25ನೇ ಸಾಲಿನ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಸಭೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಎಣ್ಣೆ ಅಂದ್ರೆ ಇಂಗುಗುಂಡಿ, ಕೊಟ್ಟಿಗೆ, ವಸತಿ, ವಿವಿಧ ಕಾಮಗಾರಿಗಳು ಆಗಿದ್ದು. ಇವೆಲ್ಲ ಕನಸು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು.
ಹಳ್ಳಿಗಳ ಉದ್ಧಾರ ಆದರೆ ಮಾತ್ರ ದೇಶದ ಉದ್ಧಾರ ಸಾಧ್ಯ ಎಂದು ಅವರ ಕನಸಾಗಿತ್ತು. ಈ ಯೋಜನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು. ಈ ಅಧಿಕಾರಿ ವರ್ಗದವರು, ಸದಸ್ಯರು ಮತ್ತೆ ಊರಿನ ಸಾರ್ವಜನಿಕರು ಒಬ್ರಿಗೊಬ್ರು ಅನ್ಯೋನ್ಯತೆಯಿಂದ ಇಟ್ಕೊಂಡು ಊರಿನ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನನಗೂ ಸಹ ಈಗ ಕಮಿಷನರ್ ಸರ್ ಬಿಸಿ ಇರೋದ್ರಿಂದ ನಾನು ಶಿವಮೊಗ್ಗ ಹೋಗಲಿದ್ದೇನೆ. ಥ್ಯಾಂಕ್ ಯು ಸರ್. ಹೇಳಿದೆ ವರ್ಗಾವಣೆಗೊಂಡಂತಹ ಇಬ್ಬರು ಅಧಿಕಾರಿಗಳಿಗೆ ಈಗ ಬೀಳ್ಕೊಡುಗೆ ಸಮಾರಂಭ ಆಗುತ್ತೆ. ದಯಮಾಡಿ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು. ಈ ಸಭೆಯನ್ನ ನಾವು ಸಭೆಯಲ್ಲಿ ಭಾಗವಹಿಸುವಂತಹ ಸಾಮಾಜಿಕ ಪಕ್ಷಗಳ ಗ್ರಾಮಸಭೆಗೆ ಸಂಬಂಧಪಟ್ಟಂತೆ ಅಧ್ಯಕ್ಷ ವಹಿಸಿದಂತಹ ಶ್ರೀಮತಿ ಧನಲಕ್ಷ್ಮಿ ಗಂಗಾಧರ್ ಅವರಿಗೆ ಉಪಾಧ್ಯಕ್ಷರಾದ ಸುನೀಲ್ ಪೂಜಾರಿ ಅವರಿಗೆ ಯಾರು ಕೂಡ ಒಬ್ಬರು ದಯಮಾಡಿ